ನಮ್ಮ ಒಕ್ಕೂಟದಿಂದ ಮ್ಯಾಟ್ಗಳನ್ನ ಕೊಡ್ತಾರೆ, ಸಬ್ಸಿಡಿ ದರದಲ್ಲಿ ಮ್ಯಾಟು, ಮಿಲ್ಕಿಂಗ್ ಮಿಷಿನು, ಚಾಫ್ ಕಟ್ಟರು, ಮತ್ತು ಬಮೂಲ್ ವಿಮೆ ಅಂತೇಳಿ ಬಮೂಲ್ ವಿಮೆ ಮಾಡಿಸ್ಕೊಡ್ತಾರೆ. ಇನ್ ಕೇಸ್ ಏನಾದರೂ ಹಾಲಾಗ್ತಿದ್ದೋ ಮೆಂಬರ್ಶಿಪ್ ಇದ್ದೋ ಅವ್ರು ಡೆತ್ ಆದರೆ ಅಂಥವರಿಗೆ 1 ಲಕ್ಷ ರೂಪಾಯಿ ಬಮೂಲ್ ವಿಮೆ ಬರುತ್ತೆ. ಆ ಬಮೂಲ್ ವಿಮೆಗಳನ್ನ ಮಾಡಿಸ್ಕೊಡ್ತಾರೆ. ಮತ್ತು ಪ್ರತಿಭಾ ಪುರಸ್ಕಾರಗಳು ಇರುತ್ತೆ. ಹಾಲಾಗ್ತಿರೋಂಥ ಸದಸ್ಯರಾಗಿದ್ದು ಹಾಲಾಗ್ತಿರೋಂಥ ಮಕ್ಕಳು ಏನಾದರೂ ಪಾಸ್ ಆಗಿದ್ರೆ, SLC PUC ಡಿಗ್ರಿ ಆ ಥರ ಪಾಸ್ ಆಗಿದ್ದರೆ ತಾಲೂಕು ಮಟ್ಟದಲ್ಲಿ ಅವ್ರನ್ನ ತಗೊಂಡು ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರೆ ಅಂಥವರಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಮಕ್ಕಳುಗಳ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ. ಸರ್ ವರ್ಷಕ್ಕೆ 2 ಸರಿ ಬೋನಸ್. ವರ್ಷದಿಂದ 12ರಿಂದ 13 ಲಕ್ಷ ಉಳ್ಕೊಳ್ಳುತ್ತೆ ಆದಾಯ. ಒಟ್ಟು ಆದಾಯದಲ್ಲಿ 6 ತಿಂಗಳಿಗೆ ಒಂದೊಂದ್ಸರಿ ಬೋನಸ್ ಕೊಡ್ತೀವಿ ನಾವು. 6 ಮಂತ್ಗೆ ಒಂದ್ಸರಿ ಬೋನಸ್. ಈಗ ನೆಕ್ಸ್ಟ್ ಯುಗಾದಿಗೀಗ ಹಾಕಕ್ಕೆ ಬೋನಸ್ಸು ರೆಡಿ ಮಾಡ್ತವ್ರೆ. ಅಂದರೆ ಲೀಟ್ರಿಗೆ 50 ಪೈಸಾ. ಈಗ 6 ತಿಂಗಳಲ್ಲಿ ಎಷ್ಟು ಹಾಲು ಹಾಕಿರ್ತಾರೆ ಆ ಕ್ಯಾಲ್ಕುಲೇಷನ್ ಮೇಲೆ 50 ಪೈಸಾ ಲೀಟರ್ ಕೊಡ್ತೀವಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಪ್ರಾಥಮಿಕವಾಗಿ ಶುರು ಆಗೋದಂಥದ್ದು ಸಂಘ ಸ್ಥಾಪನೆಯಿಂದ ನಮ್ಮ ಕೆಲಸ ಶುರು ಆಗುತ್ತೆ. ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲ ಅಂತ ಹೇಳಿದ್ರೆ ಅಂಥ ಗ್ರಾಮದವ್ರು ಬಂದು ನಮ್ಮ ಏನು ತಾಲೂಕಿಗೆ ಅರ್ಜಿ ಕೊಡ್ತಾರೆ, ನಮ್ಮ ಹಾಲು ಒಕ್ಕೂಟಕ್ಕೆ ಅರ್ಜಿ ಕೊಡ್ತಾರೆ, ನಮ್ಮ ಸಂಘ ಸ್ಥಾಪನೆ ಮಾಡಿಕೊಡಿ ಅಂತೇಳಿ. ಆ ಟೈಮಲ್ಲಿ ನಾವು ಬಂದು ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಎಷ್ಟು ಹಾಲು ಬರ್ತಿದೆ, ಇಲ್ಲಿಗೆ ಹಾಲನ್ನ ತಗೊಂಡು ಯಾವ ಗ್ರಾಮಕ್ಕೆ ಹಾಕ್ತಿದ್ದಾರೆ ಅಂತೇಳಿ ಅವರಿಗೆ ಅದರಿಂದ ಆಗ್ತಿರೋವಂಥ ಕಷ್ಟಗಳನ್ನ ತಿಳಿದು ಆ ಗ್ರಾಮಕ್ಕೆ ಅವಶ್ಯಕತೆ ಇದೆಯಾ ಅಂತೇಳಿ ಸಂಘ ಸ್ಥಾಪನೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತೀವಿ. ಯಾವ ಊರಿಂದ ಬಂದ್ರಿ? ಜವಳಗೆರೆ ದೊಡ್ಡಿ, ರಾಮನಗರ ತಾಲೂಕು, ಕೈಲಂಚ ಹೋಬಳಿ, ರಾಮನಗರ ಜವಳಗೆರೆ ದೊಡ್ಡಿ. ಎಷ್ಟು ಲೀಟರ್ ತಂದಿದ್ದೀರಿ ಹಾಲು? ಇದು ಮೂಡಳ್ಳಿ ದೊಡ್ಡಿದು, ಮುಂದೆಗಡೆ ಗಾಡಿ ಇರೋದು ಜವಳಗೆರೆ ದೊಡ್ಡಿದು. ನಮ್ಮದು 170-200 ಲೀಟರ್ ಇದೆ. ಈಗ 200 ಲೀಟರ್ ಇದೆ. ಇಡೀ ಹಳ್ಳಿದು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀರಾ? ಒಂದು ಹಳ್ಳಿ, ಸಣ್ಣ ಹಳ್ಳಿ ನಮ್ದು. ಆ ಹಳ್ಳಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ BMC ಕೇಂದ್ರ ಇದು, ಇಲ್ಲಿಗೆ ಹಾಕ್ತೀವಿ. BMC ಅಂದ್ರೆ ಏನು? BMC ಅಂದ್ರೆ ಬಿಲ್ಕ್ ಬೈಲಿಂಗ್ ಕೂಲ್ ಅಂತ. ಇಲ್ಲಿ ಕೂಲ್ ಚಿಲ್ಲಿಂಗ್ ಮಾಡಿ ಡೈರಿ ಕಳಿಸ್ತಾರೆ, ಮೇನ್ ಡೈರಿ ಕಳಿಸ್ತಾರೆ. ಈ ಸೆಂಟ್ರಿಗೆ ತಂದು ಹಾಕ್ಬಿಡ್ತೀರಿ. ಎಷ್ಟು ಗಂಟೆಗೆ ಹಾಲು ಕರೆದಿದ್ದೀರಿ ಅಲ್ಲಿ ನೀವು? ನಾವಲ್ಲಿ 5 ಗಂಟೆಗೆ ಹಾಲು ಕರ್ತಿದ್ವಿ. 5 ಗಂಟೆಗೆ ಹಾಲು ಕರೆದಿದ್ದೀರಿ ಬೆಳಿಗ್ಗೆ. ಓಕೆ, ಇಡೀ ಊರ್ದು ಹಾಲು ಕಲೆಕ್ಟ್ ಮಾಡ್ಕೊಂಡು ಡೈಲಿ ನೀವೇ ಬರ್ತೀರಾ? ಮತ್ತೆ ಸಾಯಂಕಾಲ ಬರ್ತೀರಿ ಇಲ್ಲಿ? ಮತ್ತೆ ಸೇಮ್ ಸಾಯಂಕಾಲ. ಓಕೆ, ಏನೇನು ಸ್ಪೆಸಿಲಿಟೀಸ್ ಇದೆ ಡೈರಿಯಿಂದ ನಿಮಗೆ? ಮಾಮೂಲಿ ಸರ್, ಹಸುಗಳಿಗೆ ಇನ್ಸೂರೆನ್ಸ್ ಇದೆ, ಬಮೂಲ್ ವಿಮೆ ಇದೆ, ಮತ್ತೆ ಯಶಸ್ವಿನಿ ಯೋಜನೆ ಮಾಡಿದ್ದಾರೆ. ಈ ಥರ ಎಲ್ಲ ಅನುಕೂಲ ಕೊಡ್ತಾರೆ. ಎಷ್ಟಿರಬೇಕು ಮಿನಿಮಮ್? 200ರಿಂದ 250 ಲೀಟರ್ ಹಾಲು ಇರಬೇಕು. ಒಂದು ಹಳ್ಳಿಯಲ್ಲಿ ಸಂಘ ಸ್ಥಾಪನೆ ಮಾಡಬೇಕಾದ್ರೆ KMF 200ರಿಂದ 250 ಲೀಟರ್ ಹಾಲು ಉತ್ಪಾದನೆ ಆಗ್ತಿರ್ಬೇಕು. ಓಕೆ, ಒಬ್ಬರದೇ 250 ಲೀಟರ್ ಆಯ್ತಪ್ಪ, ಯಾರು ಇಲ್ಲ ಸರ್. ಒಬ್ಬರದೇ ಆದ್ರೆ ಆಗಲ್ಲ. ಅದರಲ್ಲಿ ಆಡಳಿತ ಮಂಡಳಿ ಅಂತ ರಚನೆ ಮಾಡಬೇಕಾಗತ್ತೆ. ಅದರಲ್ಲಿ 13 ಜನ ಆಡಳಿತ ಮಂಡಳಿ ಸದಸ್ಯರು ಇರ್ತಾರೆ. ಅದಕ್ಕೆ ಅವರಿಗೆ ಮತ್ತೆ ಅಲ್ಲಿ ಎಂಪ್ಲಾಯ್ಸ್ಗಳಿರ್ತಾರೆ. 3 ಜನ ಎಂಪ್ಲಾಯ್ಸ್ಗಳು, 2 ಅಥವಾ 3 ಜನ ಎಂಪ್ಲಾಯ್ಸ್ ಬೇಕಾಗುತ್ತೆ. ವಿದ್ಯಾರ್ಥಿ ಏನಾದರೂ ಬೇಕಾಗುತ್ತೆ? ಎಂಪ್ಲಾಯ್ಸ್ಗಳಿಗೆ ಇರುತ್ತೆ ಸರ್. ಬೈಲಾ ಏನು ಹೇಳುತ್ತೆ ಕಾನೂನು ಪ್ರಕಾರ ಆ ಥರ ಸೆಕ್ರೆಟರಿ, ಟೆಸ್ಟರ್ ಮತ್ತು ಹೆಲ್ಪರ್ ಅಂತ ಏನಿರ್ತಾರೆ ಅವರಿಗೆ ಆದಂಥ ವಿದ್ಯಾರ್ಥಿಗಳು ಏನಿರಬೇಕು ಮಿನಿಮಮ್ ಸರ್. ಆ್ಯಕ್ಚುಲಿ ನಮ್ಮ ಬೆಂಗಳೂರು ಹಾಲು ಡೈರಿ ಬಂದು ಇವರಿಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಕಾರ್ಯದರ್ಶಿ ಅಂತ ಏನು ಹೇಳ್ತೀವಿ ಅವರಿಗೆ ಡಿಗ್ರಿ ಮಾಡಿರ್ಬೇಕಂತ ಹೇಳ್ತೀವಿ. ಯಾವುದು? ಎನಿ ಡಿಗ್ರಿ? ಎನಿ ಡಿಗ್ರಿ. ಓಕೆ, ಆಮೇಲೆ ಆಯಿತು. ಇನ್ನು ಓದೋ ಇಬ್ಬರು PUC SLC ಆ ಥರ ಇದು ಮಾಡ್ಕೊಂಡು. ಏನು ಓದಿದಿರಿ ಸರ್? M.Com. ಎಷ್ಟು ಏಜ್ ನಿಮಗೆ? 34. ನನಗೆ ಮೊದಲನೇದ ನಿಮ್ಗೆ ಅಭಿನಂದನೆಗಳು. ಏನಂದರೆ ಓದಿದಿರಿ, ಹಳ್ಳಿಯಲ್ಲೇ ನಂದಿನಿ ಸೇವೆ ಮಾಡ್ತಾ ಇದ್ದೀರಿ, ಹಳ್ಳಿಯಲ್ಲೇ ನೀವು ಬದುಕು ಕಟ್ಕೊಂಡಿದ್ದೀರಿ. ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ಹೈನುಗಾರಿಕೆ ಅನ್ನೋರು ಈಗ ಹೈನು ಉದ್ಯಮ ಅಂತಾರೆ, ಅದು ಒಂದು ಇಂಡಸ್ಟ್ರಿಯಾಗಿ ಬೆಳೆದೈತೆ. ಓಕೆ, ಎಂಥ ಒಳ್ಳೆ ಮಾತ್ರಿ. ಮೊದಲು ಹೈನುಗಾರಿಕೆ ಅಂತಿದ್ರು. ನೋಡಿ ಗೆಳೆಯರೆ, ನಂದಿನಿ ಬಂದಮೇಲೆ, KMF ಬಂದಮೇಲೆ ಅದು ಹೈನು ಉದ್ಯಮ ಆಯಿತು ಅನ್ನೋದು ಮೊದಲನೇ ಪಾಯಿಂಟ್. ಅದ್ಭುತವಾಗಿ ಹೇಳಿದ್ರಿ. ಮೊದಲು ಇದು ಸಂಘಟನೆ ಇರಲಿಲ್ಲ. ತಾವು ಎಲ್ಲಿ ಹೋಗಿ ಬಜಾರ್ದಾಗ ಮಾರ್ಕೊಳ್ಳೋರು, ಬೆಣ್ಣೆ ಮಾರೋರು, ಮಜ್ಜಿಗೆ ಮಾರೋರು, ಏನೋ ರೈತರಿದ್ರು. ಒಂದು ಸಂಘಟನೆಯಾಗಿ ಅದು ಇರಲಿಲ್ಲ ಅಲ್ವಾ? ಒಂದು ಸಂಘಟನೆಯಾಗಿ ಇರಲಿಲ್ಲ ಅದು. ಹಿಂಗೆ ಬಂದಿದ್ದಕ್ಕೆ ಒಂದು ಸಂಘಟನೆ ರೂಪ ಬಂತು. ನೀವೇ ಹೇಳಿದ್ರಿ, ಉದ್ಯಮ ಶುರುವಾಯಿತು, ಒಂದು ವ್ಯವಸ್ಥೆ ಬಂತು ರೈತರಿಗೆ ಅಲ್ವಾ? ಅದ್ರ ಕೊಂಡಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಿ. ಮೊದಲನೇ ಪ್ರಕ್ರಿಯೆ ಸಹಕಾರಿ ಸಂಘ ಕಟ್ಟೋದು ನಡೆಯುತ್ತೆ. ಸೊಸೈಟಿ ಕಟ್ತೀರಿ ನೀವು ಬಂದು. ನಿಮ್ಮ ಮುಂದಾಳತ್ವದಲ್ಲಿ ನಿಮ್ದೇನಿದೆ ಒಂದು ರೂಲ್ಸು, ಅದ್ರ ಪ್ರಕಾರ ಅಷ್ಟು ಜನನ ಆಯ್ಕೆ ಮಾಡ್ತೀರಿ. ಅಷ್ಟು ಜನನ ಆಯ್ಕೆ ಮಾಡೋಂಥದ್ದು ಬಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಇದಕ್ಕೆ ಬರುತ್ತೆ. ನಾವು ಸರ್ವೆ ಮಾಡೋದಕ್ಕೆ, ಸಂಘ ಮಾಡೋದಕ್ಕೆ ಎಲಿಜಿಬಲ್ ಇದೆಯಾ ಅಂತೇಳಿ ಮಾಡ್ಕೊಡೋವಂಥದ್ದು. ಅಲ್ಲಿಂದ ಶುರು ಆಗೋಂಥದ್ದು. ಹಾಲು ಶೇಖರಣೆಗೆ ನಾವು ಅಟೆಂಡ್ ಆಗಬೇಕು ಅಂದರೆ ಬರಬೇಕು ಪ್ರತಿದಿನ. ಯಾವುದಾದ್ರೂ ಒಂದು ಸಂಘ, ನಮಗೆ ಇಷ್ಟು ಸಂಘ ಅಂತೇಳಿ ಕೊಟ್ಟಿರ್ತಾರೆ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಸಂಘಕ್ಕೆ ನಾವು ಅಟೆಂಡ್ ಮಾಡಿ ಅಲ್ಲಿ ಕ್ವಾಲಿಟಿ ಏನಾದರೂ ಕಡಿಮೆ ಇದ್ದರೆ
ಅಂಥ ಗುಣಮಟ್ಟ ಕಡಿಮೆ ಇದ್ದಂಥ ರೈತರಿಗೆ ಅರಿವು ಕಾರ್ಯಕ್ರಮಗಳನ್ನ ಆಯೋಜಿಸಿ ಅರಿವು ಕಾರ್ಯಕ್ರಮಗಳ ಮುಖಾಂತರ ಗುಣಮಟ್ಟನ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೋದು ಮತ್ತು ಹಾಲು ಇಳುವರಿನ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನ ಏರ್ಪಡಿಸ್ತೀವಿ. ಅದಕ್ಕೆ ಅರಿವು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಏನು ಪಶುವೈದ್ಯಕರಿಗಳಿರ್ತಾರೆ, DM ಸರ್ ಇರ್ತಾರೆ, ಅವರೆಲ್ಲ ಬಂದು ಅರಿವು ಕಾರ್ಯಕ್ರಮಗಳನ್ನ ಆಯೋಜಿಸಿ ಅವ್ರಿಗೆ ಯಾವ ರೀತಿ ಇದನ್ನು ಹಾಲನ್ನ ಇಳುವರಿ ಹೆಚ್ಚು ಮಾಡ್ಕೊಬೋದು ಮತ್ತು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ತೀವಿ. ಮತ್ತು ಪ್ರತಿ ತಿಂಗಳು ಕಾರ್ಯಕಾರಿ ಮಂಡಳಿ ಸಭೆಗಳನ್ನ ಕರೀತಾರೆ. ಏನು ಈ 13 ಜನ ಕಮಿಟಿ ಅಂತ ಏನಿರುತ್ತೆ ಅವರು ಸಭೆಗಳನ್ನ ಕರೀತಾರೆ. ಆ ಸಭೆಗಳಿಗೆ ನಾವು ಕಂಪಲ್ಸರಿ ಹೋಗ್ಬೇಕಂತ ಏನಿರಲ್ಲ, ಆದರೆ ಅವ್ರಿಗೆ ನಮ್ಮ ಒಕ್ಕೂಟದಿಂದ ಏನೇನು ಸವಲತ್ತುಗಳು ಸಿಗುತ್ತೆ ಅಂಥದ್ದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿರೋದ್ರಿಂದ ನಾವು ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ ಅವರಿಗೆ ನಮ್ಮ ಒಕ್ಕೂಟದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳ ಬಗ್ಗೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ನಮ್ಮ ಒಕ್ಕೂಟದಿಂದ ಮ್ಯಾಟ್ಗಳನ್ನ ಕೊಡ್ತಾರೆ, ಸಬ್ಸಿಡಿ ದರದಲ್ಲಿ ಮ್ಯಾಟು, ಮಿಲ್ಕಿಂಗ್ ಮಿಷಿನು, ಚಾಫ್ ಕಟ್ಟರು, ಮತ್ತು ಬಮೂಲ್ ವಿಮೆ ಅಂತೇಳಿ ಬಮೂಲ್ ವಿಮೆ ಮಾಡಿಸ್ಕೊಡ್ತಾರೆ. ಇನ್ ಕೇಸ್ ಏನಾದರೂ ಹಾಲಾಗ್ತಿದ್ದೋ ಮೆಂಬರ್ಶಿಪ್ ಇದ್ದೋ ಅವ್ರು ಡೆತ್ ಆದರೆ ಅಂಥವರಿಗೆ 1 ಲಕ್ಷ ರೂಪಾಯಿ ಬಮೂಲ್ ವಿಮೆ ಬರುತ್ತೆ. ಆ ಬಮೂಲ್ ವಿಮೆಗಳನ್ನ ಮಾಡಿಸ್ಕೊಡ್ತಾರೆ. ಮತ್ತು ಪ್ರತಿಭಾ ಪುರಸ್ಕಾರಗಳು ಇರುತ್ತೆ. ಹಾಲಾಗ್ತಿರೋಂಥ ಸದಸ್ಯರಾಗಿದ್ದು ಹಾಲಾಗ್ತಿರೋಂಥ ಮಕ್ಕಳು ಏನಾದರೂ ಪಾಸ್ ಆಗಿದ್ರೆ, SLC PUC ಡಿಗ್ರಿ ಆ ಥರ ಪಾಸ್ ಆಗಿದ್ದರೆ ತಾಲೂಕು ಮಟ್ಟದಲ್ಲಿ ಅವ್ರನ್ನ ತಗೊಂಡು ಯಾರು highest ಮಾರ್ಕ್ಸ್ ತೆಗೆದಿರ್ತಾರೆ ಅಂಥವರಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಮಕ್ಕಳುಗಳ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ. ಸದಸ್ಯರಾಗಿದ್ದು ಹಾಲಾಗ್ತಿದ್ರೆ ಅಂಥವ್ರು ಏನಾದರೂ 69 ವರ್ಷದ ಮೇಲೆ ಡೆತ್ ಆದರೆ ಅಂಥವ್ರಿಗೆ ನಮ್ಮ ಒಕ್ಕೂಟದಿಂದ 30,000 ರೂಪಾಯಿ ಅನುದಾನ ಥರ ಕೊಡ್ತೀವಿ. ಅವ್ರೇನು ತೀರೋಗಿದ್ರೆ ಅಂಥವ್ರಿಗೆ ಕೊಡ್ತೀವಿ. 69 ವರ್ಷದ ಒಳಗಡೆ ಇದ್ದವರಿಗೆ ಬಮೂಲ್ ವಿಮೆ ಮಾಡೋದ್ರಿಂದ 69 ವರ್ಷದ ಮೇಲ್ಗಡೆ ಇರೋರಿಗೆ ವಿಮೆ ಮಾಡಿಸೋದಕ್ಕೆ ಆಗಲ್ಲ ಅಂತೇಳಿ ನಮ್ಮ ಒಕ್ಕೂಟದವರಿಗೆ ಅವರಿಗೆ 30,000 ರೂಪಾಯಿನ ಕೊಡ್ತಾರೆ. ನಿಮ್ಗೇನಾದರೂ ಟಾರ್ಗೆಟ್ ಇರುತ್ತಾ? ಯಾಕೆ ಅಂತಂದರೆ ಒಂದೊಂದು ಮಳೆಗಾಲ ಬರುತ್ತೆ, ಬೇಸಿಗೆ ಕಾಲ. ಸರ್, ಈ ಬೇಸಿಗೆ ಕಾಲದಲ್ಲಿ ನಮಗೆ ಆ್ಯಕ್ಚುಲಿ ಟಾರ್ಗೆಟ್ ಅಂತ ಹೇಳಿದ್ರೆ ಫ್ಯಾಟು ಈಗ ಕಡಿಮೆ ಆಗಿಬಿಡುತ್ತೆ ಸರ್. ಏನು ಹಾಲಿನ ಜಿಡ್ಡಿನ ಅಂಶ ಏನಿರುತ್ತೆ ಕಡಿಮೆ ಆಗಿಬಿಡುತ್ತೆ. ನಮ್ಮಲ್ಲಿ ಈಗ ಗೌರ್ಮೆಂಟು 5 ರೂಪಾಯಿ ಪ್ರೋತ್ಸಾಹಧನ ಕೊಡುತ್ತೆ ಸರ್. ಅದು ಬಂದು 3-5 ಫ್ಯಾಟು 850 SNF ಅಂತ ಇದ್ರೆ ಮಾತ್ರ ಕೊಡೋವಂಥದ್ದು, 5 ರೂಪಾಯಿ ದುಡ್ಡು ಬರೋಂಥದ್ದು. 3-5 ಫ್ಯಾಟು 850 SNFಗಿಂತ ಕಡಿಮೆ ಬಂತು ಅಂದರೆ ಆ ದಿನ ಏನು ಉತ್ಪಾದಕರು ಹಾಲಾಕಿರ್ತಾರೆ 3-5ಕ್ಕಿಂತ ಫ್ಯಾಟ್ಗಿಂತ ಕಡಿಮೆ, 850ಗಿಂತ SNFಗಿಂತ ಕಡಿಮೆ ಅಂಥವ್ರಿಗೆ 5 ರೂಪಾಯಿ ದುಡ್ಡು ಬರಲ್ಲ. ಅಂಥದ್ದು ಹಂಗಿದ್ದಾಗ ಮತ್ತು ಸಂಘನೂ ಕೂಡ ಬರ್ಡನ್, ಅದರಿಂದ ಲಾಸ್ ಆಗ್ತದೆ. ಗುಣಮಟ್ಟ ಕಡಿಮೆ ಆಯಿತು ಅಂದರೆ ಲಾಸ್ ಆಗುತ್ತೆ. ಅಂಥ ಟೈಮಲ್ಲೇ ನಾವು ಗುಣಮಟ್ಟನ ಹೆಚ್ಚಿಗೆ ಬರ್ಸ್ಬೇಕಂತೇಳಿ, ಉತ್ತಮಪಡಿಸ್ಬೇಕಂತೇಳಿ ನಮಗೆ ಟಾರ್ಗೆಟ್ ಇದ್ದೇ ಇರುತ್ತೆ. ಮಾಡ್ಬೇಕು, ನೀವು ರೈತರಿಗೆ ತಿಳಿಸ್ಕೊಡ್ಬೇಕು ಅಂತ ನಮ್ಮ ಒಕ್ಕೂಟ ಹೇಳುತ್ತೆ, ಇದು ಮಾಡುತ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಓಕೆ, ಎಷ್ಟು ಹಸು ಕಟ್ಟಿದಿರಿ? ಒಂದೇ ಸರ್ ಇರೋದು. ಒಂದು ಹಸು. ಬಟ್ ಒಂದು ಹಸುಗೆ ಇಷ್ಟು ವ್ಯವಸ್ಥಿತವಾಗಿ ಅಂದ್ರೆ ನೆಕ್ಸ್ಟ್ ತಗೊಳ್ಳೋಣ ಅಂತ. ಈಗ ಮಕ್ಕಳಿನ ಚಿಕ್ಕವು ಸ್ಕೂಲ್ಗೆ ಹೋಗ್ತಾ ಇದ್ದಾವೆ, ಒಂದೊಂದು ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಎಲ್ಲ 8 ಗಂಟೆ ಅಷ್ಟಲ್ಲಿ ರೆಡಿ ಮಾಡಬೇಕು, ಸ್ಕೂಲ್ ಕಳಿಸ್ಬೇಕು, ಬೇಗ ಎದ್ದೇಳಬೇಕು. ಹಂಗಾಗಿ ಒಂದೊಂದೊಂದು ವ್ಯವಸ್ಥೆ ಮಾಡ್ಕೊಂಡು ನೆಕ್ಸ್ಟ್ ತಗೊಳ್ಳೋಣ ಅಂತ. ಓಕೆ. ಯಾಕೆ ಹಸು ಕಟ್ಬೇಕು ಅಂತ ಅನಿಸ್ತೀನಿ? ಅಂದ್ರೆ ಮನೇಲಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ಮಕ್ಕಳುಗಳು ಸ್ಕೂಲ್ಗೆ ಹೊರಟೋಗ್ತಾರೆ. ಮನೇಲಿ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ, ನಮಗೂ ಎಕ್ಸರ್ಸೈಸ್ ಆದಂಗೆ ಆಗುತ್ತೆ. ಹಂಗಾಗಿ ಎಷ್ಟು ದಿವಸ, ಎಷ್ಟು ತಿಂಗಳಾಯ್ತು ಕಟ್ಟಿ? ಅಂದ್ರೆ ಕರು ತಗೊಂಡಿದ್ದು ನಾವು, ಚಿಕ್ಕ ಕರು ತಗೊಂಡಿದ್ದು, ಅದೇ ದೊಡ್ಡದು ಮಾಡಿ ಫಲ ಬೆಳೆಸಿ ಇವಾಗ ಹಸು ಅದು ಕರು ಹಾಕಿದೆ ಸರ್. 4 ತಿಂಗಳಾಯ್ತು ಕರು ಹಾಕಿ. ಹೌದು, ಹಾಲು ಕೊಡ್ತಾ ಇದೆ? ಹಾ, ಕೊಡ್ತಾ ಇದೆ. ಎಷ್ಟು ಲೀಟರ್? ಡೈಲಿ 20 ಲೀಟರ್ ಕೊಡುತ್ತೆ. ಡೈಲಿ 20 ಲೀಟರ್ ಕೊಡುತ್ತೆ, ಬೆಳಗ್ಗೆ ಸಾಯಂಕಾಲನ ಎರಡು ಸೇರಿ? ಹೌದು. ಈ ಹಾಲು ಡೈರಿಗೆ ಹಾಕ್ತೀರಿ? ಹಾಕ್ತೀವಿ ಸರ್. ಓಕೆ. ಎಷ್ಟು ಅವ್ರ ಕೆಲಸ ಇದೆ ನಿಮ್ಗೆ? ಅಂದ್ರೆ ಇವಾಗ ಹುಡುಗರು ಹೋದ್ರು ಸರ್, ಇವಾಗ ಹುಲ್ಲೊಡ್ದಿದ್ದೀನಿ. ಒಂದ್ 2 ನಿಮಿಷದ ಕೆಲಸ ಅಷ್ಟೇ ಹುಲ್ಲೊಡ್ದಿರೋದು. ಇವಾಗ ಈಗ ಜೊತೆಗೆ ತಳ್ಬಿಟ್ರೆ ಅದು ನಾನು ಸಗಣಿ ಮಾತ್ರ ಎತ್ತಾಕೋತಿರ್ತೀನಿ ಅಷ್ಟೇನೆ. ಆಮೇಲೆ ಒಂದ್ ಅರ್ಧ ಗಂಟೆ ಕೆಲಸ, ಸ್ವಲ್ಪ ನಾವು ಕಸ ಬೇರೆ ಕಡೆ ಹಾಕ್ಬೇಕು. ಹಂಗಾಗಿ ಇದೊಂದು ಅರ್ಧ ಗಂಟೆ ಕೆಲಸ. ನೀರ್ ಬಂದ ಬೆಳಗ್ಗೆನೆ ಮೈ ತೊಳೆಯೋದು, ಕೊಟ್ಟಿಗೆ ತೊಳೆಯೋದು ಎಲ್ಲ ಮಾಡ್ಕೊಬಿಡ್ತೀನಿ. ಎಲ್ಲ 1 ಅವರ್ ಕೆಲಸ ಸರ್ ಒಂದ್ ದಿನಕ್ಕೆ ಅಷ್ಟೇ. ಎಲ್ಲ ಮಿಷಿನರಿಗಳೆಲ್ಲ ಇಟ್ಕೊಂಡಿರೋದ್ರಿಂದ, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ. ಏನ್ ಓದಿದ್ರಿ ಮೇಡಮ್? ನಾನು B.Com ಮುಗ್ದಿದ್ದೆ. ಓಕೆ. ಹೇಳಿ, ಹೈನುಗಾರಿಕೆ ಜೀವನ ಮಾಡ್ಬೋದಾ? ಮಾಡ್ಬೋದು ಸರ್. ಅಂದ್ರೆ ನಮ್ ಫಸ್ಟ್ ಹಸು ಸತ್ತೋದಾಗ ನೋಡಿದ್ರೆ ಸ್ವಲ್ಪ ಕಷ್ಟ ಅನ್ಸ್ತಿತ್ತು. ಸ್ವಲ್ಪ ಇನ್ಶೂರೆನ್ಸ್ ಎಲ್ಲ ಬರ್ತಲ್ಲ, ಆಮೇಲೆ ಸ್ವಲ್ಪ ಧೈರ್ಯ ಇದೆ. ಸೊ ಇನ್ಶೂರೆನ್ಸ್ ಇದೆ ಇದಕ್ಕೆ? ಇನ್ಶೂರೆನ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಧೈರ್ಯ. ಎಷ್ಟು ಬಂತು ಇನ್ಶೂರೆನ್ಸ್ ನಿಮ್ಗೆ? ಅಂದ್ರೆ ಫಸ್ಟ್ ಮಾಡಿದಾಗ 50,000ನೋ 52,000ನೋ ಮಾಡಿದ್ರು, ಬಂತು. 4-5 ತಿಂಗಳಿಗೆ ಬಂತು ಸರ್. ಲಾಸ್ ಏನಾಗ್ಲಿಲ್ಲ? ಲಾಸ್ ಏನಾಗ್ಲಿಲ್ಲ. ಸೊ ಅದೊಂದು ಧೈರ್ಯ ಕೊಡ್ತು ನಿಮ್ಗೆ? ಹೌದು. ಸೊ ಈ ತರದ್ದು ಮತ್ತೇನೇನು KMF ಇಂದ ಬೆನಿಫಿಟ್ಸ್ ಇದೆ ನಿಮ್ಗೆ? ಅದೇ ಸಹಾಯಧನ ಬರುತ್ತಲ್ಲ, ಲೀಟರ್ಗೆ ಇಷ್ಟು ಅಂತ ಸಹಾಯಧನ ಬರುತ್ತೆ. ಸೊ ಈ ಸಗಣಿ ಏನ್ ಮಾಡ್ತೀರಿ? ಸಗಣಿ ತಿಪ್ಪೆಗೆ ಹಾಕ್ತೀವಿ ಸರ್.
ಅದನ್ನ ಸ್ವಲ್ಪ ದಿನ ಆದ್ಮೇಲೆ ತೋಟಗಳದ್ದು ಹಾಕ್ತಿವಿ. ಹಾಕ್ತೀವಿ. ಸೊ ಅದು ಬೆನಿಫಿಟ್ ಆಯ್ತಲ್ಲ ಹೌದು ಅಲ್ವಾ? ಹೌದು. ಬೆನಿಫಿಟ್ ಬರೀ ಹಾಲ್ನಲ್ಲೇ ಇದೆ ಅಂತ ಏನಲ್ಲ, ಎಲ್ಲದರಲ್ಲೂ ಇದೆ. ಸಗಣಿ ಅಂದ್ರೆ ನಮ್ಮನೇಲಿ ಆಮೇಲೆ ಹೊರಗಡೆಯಿಂದ ಹಾಲು ತಂದು ಕುಡಿಯೋದು ಅದೆಲ್ಲ ಇಲ್ಲ. ಮಕ್ಳುಗಳು ಹಾಲು ಮೊಸರು ಮಜ್ಜಿಗೆ ಬೇಕೇ ಬೇಕು ಡೈಲಿ ಅವ್ರಿಗೆ. ಹಂಗಾಗಿ ಅದೇ ಒಂದು ಮೇನ್ ಇಂಟೆನ್ಷನ್ ಹಸು ಸಾಕಿರೋದು ನಾವು. ಓ ಪುಣ್ಯವಂತರು. ಹಾ, ಮನೆಗೆ ಎಲ್ಲ ಬಳಸಿ ಉಳಿದಿದ್ದನ್ನು ಕೊಡ್ತೀರಿ ಹೌದು ಅಲ್ವಾ? ಹೌದು. ಮತ್ತೆ ನಿಮ್ಗಿಂತ ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಲ್ವಾ? ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಸಂಘಗಳಿದೆ? ನಮ್ಮ ತಾಲೂಕಲ್ಲಿ 165 ಸೊಸೈಟೀಸ್ ಇದೆ. ಅದರಲ್ಲಿ ನನ್ನ ವ್ಯಾಪ್ತಿಗೆ 26 ಸೊಸೈಟೀಸ್ ಬರುತ್ತೆ. 20. ನಿಮ್ಮ ಹೆಸರು? ಹರಿಕುಮಾರ್ ಅಂತ. ನೀವೇನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ಹಾಲು ಪರೀಕ್ಷೆ ಕೆಲಸ ಮಾಡ್ತೀವಿ. ಪರೀಕ್ಷಕರು. ಓಕೆ. ಎಲ್ಲರದು ಬಂದಿದ್ದು ಪರೀಕ್ಷೆ ಮಾಡೋರು ನಿಮಗೆ. ನಿಮ್ಗೇನು ತರಬೇತಿ ಕೊಟ್ಟಿರ್ತಾರ? ಹಾಂ ಸರ್, ತರಬೇತಿ ಕೊಡಿ. ಎಲ್ಲಿ ತರಬೇತಿ ಕೊಟ್ಟಿರ್ತಾರೆ ಸರ್? ನಮ್ಮ KMF ಸೆಂಟ್ರಲ್ ತರಬೇತಿ ಕೊಟ್ಟಿದ್ದಾರೆ. ಓಕೆ. ಎಷ್ಟು ದಿವಸಗಳ ತರಬೇತಿ ಸಿಗುತ್ತೆ ನಿಮ್ಗೆ ಅಲ್ಲಿ? ಸರ್ ನಮ್ಗೆ 6 ದಿನದ ತರಬೇತಿ ಕೊಟ್ಟವರು. 6 ದಿವಸದ ತರಬೇತಿ. ಯಾವ್ಯಾವ್ದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅಲ್ಲಿ? ಸರ್ ನಾವು ಗುಣಮಟ್ಟ ತಗೋಬೇಕು, ಮತ್ತು ಸ್ವಚ್ಛತೆ ಕಾಪಾಡಬೇಕು. ಫಸ್ಟ್ ನಮ್ಗೆ ಡಿಫೆನ್ಸ್ ಕೊಡುವಂಥದ್ದು ಕ್ವಾಲಿಟಿ. ಹಾಂ ಹಾಂ. 28ವರೆ ಡಿಗ್ರಿ ಬರಬೇಕು ಫಸ್ಟು. ಆಮೇಲೆ ಸೆಕೆಂಡ್ ನಮಗೆ 4.1 ಫ್ಯಾಟ್ ಬರಬೇಕು. ಒಂದು ವೇಳೆ ಕಡಿಮೆ ಬಂತಪ್ಪ ಸರ್, ಕಡಿಮೆ ಬಂದರೆ ಅವ್ರಿಗೆ ಕಡಿಮೆ ಬೆಲೆ. ಅಂದರೆ ರಿಜೆಕ್ಟ್ ಏನು ಮಾಡೋದಿಲ್ಲ ನೀವು? ರಿಜೆಕ್ಟ್ ಏನು ಮಾಡಲ್ಲ, ಕಡಿಮೆ ಬೆಲೆ ಕೊಡಿ. ಕಡಿಮೆ ಬೆಲೆ. ನೀರು ಬೆರೆಸಿದ್ನಪ್ಪ ಸರ್, ನೀರು ಬೆರೆಸಿದ್ರೆ ಅದು ರಿಟರ್ನ್ ಗೊತ್ತಾಗ್ಬಿಡುತ್ತೆ ಹೌದು ಸರ್. ಮಿಲ್ಕ್ ಹೌಸ್ನ ಕೊಟ್ಟಿದ್ದಾರೆ ನಮಗೆ. ಹಾಂ. ಆ ಮಿಲ್ಕ್ ಹೌಸ್ನಲ್ಲಿ ಅವ್ರು ಏನೇ ವಾಟರ್ ಹಾಕೋಬೋದು, ಶುಗರ್ ಹಾಕೋ ಬರ್ಬೋದು, ಬೇರೆ ಏನೇ ಹಾಕೋ ಬರ್ಬೋದು ಅವರು. ಅದ್ರಲ್ಲಿ ಗೊತ್ತಾಗ್ತದೆ. ಓ, ಈ ಹಂತದಲ್ಲೇ ರಿಜೆಕ್ಟ್ ಆಗಿ ಹೋಗುತ್ತೆ? ಹಾಂ ಸರ್, ಇಲ್ಲೇ ರಿಜೆಕ್ಟ್ ಮಾಡ್ಬಿಡ್ತೀವಿ ನಾವು. ವಾಟರ್ ಬರ್ಬೋದು, ಬೇರೆ ಏನೇ ಬರ್ಬೋದು, ರಿಜೆಕ್ಟ್ ಅದು. ಹಾಂ. ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಹಾಲು ಮಾತ್ರ ತಗೊಳ್ಳೋದು ನಾವು, ಇದನ್ನು ತಗೊಳ್ಳಲ್ಲ. ಓಕೆ. ಹಾಂ. ಮೋಸ್ಟ್ಲಿ ಇದೆಲ್ಲ ಗೊತ್ತಿರೋದ್ರಿಂದ ಹಂಗೆ ಆಗ್ಲಿಕ್ಕಿಲ್ಲ ಇಲ್ಲಿ? ಇಲ್ಲ ಸರ್, ಹಂಗೆಲ್ಲ ಇಲ್ಲ. ಯಾರು ಹಂಗೆ ಮಾಡ್ಲಿಕ್ಕೆ ಯಾರು ಮಾಡಲ್ಲ. ಹಾಂ, ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಗೊತ್ತಾಗ್ಬಿಟ್ಟಿದೆ. ಓಕೆ. ನೀವೇನು ಓದಿದ್ದೀರಿ ಸರ್? ನಾವು BBM ಮಾಡಿದ್ವಿ. BBA ಮಾಡಿದ್ದೀವಿ. BBM ಮಾಡಿದ್ವಿ. ಓಕೆ. ಹಾಂ ಹಾಂ ಹಾಂ. ಬಟ್ ಭಾಳ ಜವಾಬ್ದಾರಿ ಕೆಲಸ. ಈಗ ಬೇರೆ ಯಾವ್ದಾರ ಅಂದ್ರೆ ರಜಾ ಹಾಕಿ ಎಲ್ಲಾರು ಹೋಗ್ಬಿಡ್ತೀವಿ, ಏನಾರು ಮಾಡ್ಬಿಡ್ತೀವಿ, ನೀವು ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ರೀಪ್ಲೇಸ್ ಇಲ್ಲಿ ಇದ್ದಾರಾ? ಇಲ್ಲ ಸರ್, ಯಾರಿಲ್ಲ. ನಾವು ರಜಾ ಹಾಕಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ನಾವೆಲ್ಲರೂ ಅಕಸ್ಮಾತ್ ಏನಾರು ಸ್ವಲ್ಪ ಕೆಲಸ ಇದೆ ಅಂದ್ರಾಗ ನಮ್ಮ ಇವರೇ ನೋಡ್ಕೋಬೇಕು, ನಮ್ಮ ಸಿಬ್ಬಂದಿ ವರ್ಗದ ಯಾರು ನೋಡ್ಕೋಬೇಕು. ಓಕೆ. ಅವ್ರ ಕೆಲಸ ನಾವು ನೋಡ್ಕೋಬೇಕು, ನಮ್ಮ ಕೆಲಸ ಅವ್ರು ನೋಡ್ಕೋಬೇಕು. ಅವ್ರು ನೋಡ್ಕೋಬೇಕು ಅಷ್ಟೇ. ಹಾಂ 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 ಹಾಂ. ಸೊ ಈಗ ಹಾಲು ಕಳಿಸಿದ ಮೇಲೆ ಏನು ಕೆಲಸ ಇರುತ್ತೆ ಇಲ್ಲಿ ನಿಮ್ದು? ಸರ್, ಹಾಲು ಕಳಿಸಿದ್ಮೇಲೆ ನಾವು ಕ್ಲೀನಿಂಗ್ ಕೆಲಸ ಇರುತ್ತೆ. ಕ್ಲೀನಿಂಗ್ ಕೆಲಸ ಇರುತ್ತೆ. ಹಾಂ. ಸೊ ಹಾಂ, ಕ್ಲೀನ್ ಆದಮೇಲೆ ಒಂದು ಹಂತಕ್ಕೆ ಮುಗಿತು, ಮತ್ತೆ ಸಾಯಂಕಾಲ ಶುರು ಆಗ್ತದೆ. ಹಾಂ ಸರ್, ತಿರುಗಿ ಸಂಜೆ ಶುರು ಆಗುತ್ತೆ, 5 ಗಂಟೆಗೆ ಶುರು ಆಗುತ್ತೆ. ಓಕೆ. ನಾನು ಕೇಳ್ತಿದ್ದೆ, ಈಗ ನನಗೊಂದು ಕುತೂಹಲ ಇದೆ. ಈಗ ಅವ್ರು ಬಂದು ಹಾಲು ಹಾಕಿದ್ರು, ಅವ್ರಿಗೆ ಪೇಮೆಂಟ್ ಏನು ಹೋಗ್ಬೇಕು, ರಿಸಿಪ್ಟು ಬಂತು, ಹೋಯ್ತು ಅಲ್ವಾ? ಸೊ ಕ್ಯಾಶಿದ ಕೆಲಸನೇ ಇಲ್ಲ ಇಲ್ಲಿ? ಇಲ್ಲ ಸರ್, ಕೆಲಸ ಅಲ್ವಾ? ಕೆಲಸ ಇಲ್ಲ. ಈ ಸಂಘ ಹೇಗೆ ನಡೆಯುತ್ತೆ ಸರ್? ಸಂಘ ಈಗ ನಾವೇನು ಹಾಲು ತಗೋತೀವಿ ರೈತರಿಂದ ತಗೊಳ್ತೀವಿ ನಾವು. ಹಾಂ. ನಾವು ರೈತರಿಂದ ಹಾಲು ತೊಗೊಂಡು ನಾವು ಬೆಂಗಳೂರು ಒಕ್ಕೂಟಕ್ಕೆ ಕಳಿಸ್ತೀವಿ ಹಾಲು. ಹೌದು. ಬೆಂಗಳೂರು ಒಕ್ಕೂಟಕ್ಕೆ ಹಾಲು ಕಳಿಸ್ಮೇಲೆ ಅವ್ರು 15 ದಿನಕ್ಕೊಂದ್ಸರಿ ನಮ್ಗೆ ಪೇಮೆಂಟ್ ಮಾಡ್ತಾರೆ. ನಮ್ಮ ಸಂಘದ ಅಮೌಂಟ್ ಸಂಘದ ಖಾತೆಗೆ ಜಮಾ ಮಾಡ್ತಾರೆ ಅವ್ರು 15 ದಿನಕ್ಕೊಂದ್ಸರಿ. ಎಲ್ಲ ರೈತರದ್ದು? ಎಲ್ಲ ರೈತರದಲ್ಲ, ರೈತರ ಅಕೌಂಟಿಗೆ ಹೋಗ್ಬಿಡುತ್ತೆ. ಇಲ್ಲ, ನಮ್ಮ ಟೋಟಲ್ ನಮ್ಮ ಒಕ್ಕೂಟಕ್ಕೆ ಹಾಕ್ತಾರೆ, ನಮ್ಮ ಸಂಘಕ್ಕೆ ಹಾಕ್ತಾರೆ ಅವರು. ಹಾಂ. ನಾವು ಕಳ್ಸೋದು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಹಾಲನ್ನ ನಮ್ಮ ಸಂಘಕ್ಕೆ ಅವರು 15 ದಿನಕ್ಕೊಂದ್ಸರಿ ಖಾತೆಗೆ ಜಮಾ ಮಾಡ್ತಾರೆ, ನಮ್ಮ ಸಂಘದ ಖಾತೆಗೆ. ನಾವು ಸಂಘದ ಖಾತೆಯಿಂದ ರೈತರ ಖಾತೆಗೆ 15 ದಿನಕ್ಕೊಂದ್ಸರಿ ಜಮೆ ಮಾಡ್ತೀವಿ. ಓ, ನಿಮ್ಮದು ಜವಾಬ್ದಾರಿ ಅದೇ? ಹಾಂ ಸರ್, ನಮ್ಮ ಮುಖ್ಯ ಕಾರ್ಯದರ್ಶಿ ಆದಂಥ ಪ್ರದೀಪ್ ಅವ್ರ ಜವಾಬ್ದಾರಿ. ಓಹೋ. ಸೊ ನಿಮ್ಮಿಂದ ಹಣ ಹೋಗುತ್ತೆ. ನಾವು ಅಲ್ಲಿ ನಮ್ಮ ಸಂಘದ ಖಾತೆಯಿಂದ ರೈತರಿಗೆ ನೇರವಾಗಿ ಎಲ್ಲ ಅಕೌಂಟ್ಗಳಿಗೂ ಜಮೆ ಮಾಡ್ತೇವೆ. ಓಕೆ. ಆಯ್ತು, ಬಂದಿತ್ತು ಅವ್ರವ್ರಿಗೆ ಕೊಟ್ಟುಬಿಟ್ರಿ, ನಿಮ್ಗೇನು ಉಳಿತು ಈ ಸಂಘಕ್ಕೆ? ಈ ಸಂಘ ಈಗ ನಿಮ್ಗೆ ಪೇಮೆಂಟ್ ಆಗ್ಬೇಕಾಗ್ತದೆ. ಈ 3 ಜನ ಕೆಲಸ ಮಾಡ್ತೀರಿ, ಕರೆಂಟ್ ಬಿಲ್ ಬರುತ್ತೆ, ಈ ಖರ್ಚಿದೆಯಲ್ಲ, ಅದು ಹೇಗೆ ನಡೆಯುತ್ತೆ ಸರ್? ಖರ್ಚು ನಮಗೆ ಅವರು ಒಕ್ಕೂಟದಲ್ಲಿ ₹1 ಹೆಚ್ಚಿಗೆ ಕೊಡ್ತಾರೆ ನಮಗೆ, ಸಂಘಕ್ಕೆ. ಅದರಿಂದ ನಾವು ಇಲ್ಲಿ ಖರ್ಚು ವೆಚ್ಚಗಳಾಗಿರ್ಬೋದು, ಸಿಬ್ಬಂದಿ ವೇತನ ಆಗಿರ್ಬೋದು, ಅದಕ್ಕೆ ಅನುಕೂಲ ಆಗ್ತದೆ. ಆ ₹1 ಎಕ್ಸ್ಟ್ರಾ ಕೊಡ್ತಾರೆ. ಈಗ ಅವರಿಗೆ 35 ಇದ್ರೆ ₹36 ಕೊಡ್ತಾರೆ. ನೀವು ₹35 ರೈತರಿಗೆ ಕೊಡ್ತೀರಿ. 1 ಲೀಟ್ರಿಗೆ ₹1 ಉಳಿತದ? ಓಕೆ. ಅದರಿಂದ ಇದು ಮೇಂಟೆನೆನ್ಸ್ ನಡೆಯುತ್ತಿದೆ. ಓಕೆ. ಹಾಂ. ಅದರಲ್ಲೂ ಮತ್ತೆ ಉಳಿಸಿ ಸರ್, ನಾವು ರೈತರಿಗೆ ಬೋನಸ್ಸು ವರ್ಷಕ್ಕೆ 2 ಬಾರಿ ಬೋನಸ್ ಕೊಡ್ತೀರಿ ನೀವೇ? ಹೌದು ಸರ್, ವರ್ಷಕ್ಕೆ 2 ಸರಿ ಬೋನಸ್ಸು. ವರ್ಷದಿಂದ 12ರಿಂದ 13 ಲಕ್ಷ ಉಳ್ಕೊಳ್ಳುತ್ತೆ ಆದಾಯ. ಒಟ್ಟು ಆದಾಯದಲ್ಲಿ 6 ತಿಂಗಳಿಗೆ ಒಂದೊಂದ್ಸರಿ ಬೋನಸ್ ಕೊಡ್ತೀವಿ ನಾವು. 6 ಮಂತ್ಗೆ ಒಂದ್ಸರಿ ಬೋನಸ್ಸು. ಈಗ ನೆಕ್ಸ್ಟ್ ಯುಗಾದಿಗೀಗ ಹಾಕಕ್ಕೆ ಬೋನಸ್ಸು ರೆಡಿ ಮಾಡ್ತವ್ರೆ. ಅಂದರೆ ಲೀಟ್ರಿಗೆ 50 ಪೈಸೆ. ಈಗ 6 ತಿಂಗಳಲ್ಲಿ ಎಷ್ಟು ಹಾಲು ಹಾಕಿರ್ತಾರೆ ಆ ಕ್ಲಾರಿಫಿಕೇಶನ್ ಮೇಲೆ 50 ಪೈಸೆ ಲೀಟ್ರ್ ಕೊಡ್ತೀವಿ. ಮತ್ತೆ ತಿರ್ಗಾ ಇನ್ನು ಜನರಲ್ ಬಾಡಿ ಮೀಟಿಂಗ್ ಆದಮೇಲೆ ಮಿಕ್ಕದೇನಿತ್ತು ಅಮೌಂಟ್ ಅದನ್ನ ಜಮೆ ಮಾಡ್ತೀವಿ ಅವ್ರಿಗೆ. ನೀವೇನು ಇಟ್ಕೊಳ್ಳಲ್ಲ? ಯಾವ್ದು ಇಟ್ಕೊಳ್ಳಲ್ಲ. ಎಷ್ಟು ಜನ ಸೇರಿ ಹೆಚ್ಚು ಕಡಿಮೆ ಈಗ ಎಷ್ಟು 2000 ಲೀಟರ್ ಬರ್ತಾ? ಎಷ್ಟು ಬರ್ತಿದೆ? ನಮ್ದು 2250 300 ಲೀಟರ್ ಹಾಲು. ಸಾಯಂಕಾಲ ಎಷ್ಟು ಬರುತ್ತೆ?
ಸಾಯಂಕಾಲ ಅಲ್ಲ ಸರ್, ಟೋಟಲಿ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ 2,000 ಹಂಗಾರೆ ಒಂದು 2,000 ಉಳಿತದ ಡೈಲಿ, ಇದಕ್ಕೆ ಇನ್ನೂ ಹೆಚ್ಚು ಉಳಿಯುತ್ತಾ ಸರ್ ತಿಂಗಳಿಗೆ ನಮಗೆ ತಿಂಗಳದು ಅಂದರೆ ಒಂದು 1,20,000 30,000 ಅಮೌಂಟು ಉಳಿತಾಯ ಆಗುತ್ತೆ. ಹೌದಾ? ಉಳಿತಾಯದಲ್ಲಿ ಖರ್ಚೆಲ್ಲ ತೆಗೆದು ನನಗೆ ಇನ್ನೊಂದು ಹೇಳ್ತಿದ್ರು, ಆ ಸ್ಟ್ರಾಟಜಿ ನಂಗೆ ಅರ್ಥ ಆಗಿಲ್ಲ. ಪ್ರದೀಪ್ ಸರ್ ಹೇಳ್ತಿದ್ರು, ಸರ್ ನಾವು ಲೀಟರ್ ಕಟ್ಲೆ ಕೊಡ್ತಾರೆ, ಕೆಜಿ ಲೆಕ್ಕ ಅವ್ರು ತಗೋತಾರೆ ಅಂತ. ಸರ್ ನಮಗೆ ಕೊಡೋದು ನಾವು ರೈತರ ಹತ್ರ ಲೀಟರ್ ಲೆಕ್ಕ ತಗೊಳ್ತೀವಿ. ನಾವು ಈಗ ಮಾರಾಟ ಮಾಡೋದು ಕೆಜಿ ಲೆಕ್ಕ. ಕೆಜಿ ಲೆಕ್ಕ ಜಾಸ್ತಿ ಆಗುತ್ತಾ? ಸ್ವಲ್ಪ ಸರ್, ಏನು ಅಂದರೆ ಒಂದು 100 kg 2 kg 3 kg ಆ ಥರ ಜಾಸ್ತಿ ಇರ್ತದೆ. ಆ ದುಡ್ಡು ನಿಮಗೆ ಸಂಘದ ಒಕ್ಕೂಟಕ್ಕೆ ಉಳ್ಕೋದು ಸ್ವಲ್ಪ ಉಳ್ಕೊಳ್ಳುತ್ತೆ. ಆಮೇಲೆ ಸ್ಯಾಂಪಲ್ ಹಾಲು ತಗೊಂತಿರಲ್ಲ, ಅದು ಸರ್ ಸಂಘದ ಉಳಿತಾಯಕ್ಕೆ, ಸಂಘದ ಉಳಿತಾಯಕ್ಕೆ ಅದು ಕೂಡ ನಿಮಗೆ ಸಂಘದ ಉಳಿತಾಯಕ್ಕೆ ಸೇರ್ಕೊಳ್ಳುತ್ತೆ. ರೈತರಿಗೆ ಬೋನಸ್ ಆಗೋ ಹೋಗುತ್ತೆ, ಅದು ಒಟ್ಟಲ್ಲಿ ಸಂಘಕ್ಕೆ ಉಳ್ಕೊಳ್ಳುತ್ತೆ. ಒಟ್ಟಿನಲ್ಲಿ ₹1 ಎಲ್ಲಿ ಫೋಲ್ ಆಗಲ್ಲ, ಡೈರೆಕ್ಟಾಗಿ ನೀವು ಅವರ ಅಮೌಂಟಿಗೆ ಕೊಡ್ತೀರಿ. ಇಲ್ಲಿ ಬಂದಿದ್ದು ಕೂಡ ಉಳಿದಿದ್ದ ಹಣನ ಹಂಚ್ತೀರಿ. ಸರ್ ಖರೀದಿ ಮಾಡಿರೋದು ನಾವು ಬೇರೆ ಸಂಘದಿಂದ ಏನು ಖರೀದಿ ಮಾಡ್ತೀವಿ ಅದ್ರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ, CLR, ಫ್ಯಾಟು, SNF ಎಷ್ಟು ಬಂತು ಅಂತ ಎಲ್ಲ ಸಂಘದ್ದು ಒಟ್ಟು ಇವಾಗ 4 ಸಂಘದ್ದು ಅದು ಮತ್ತು ನಮ್ದೊಂದು ಸಂಘ ಒಟ್ಟು ಎಷ್ಟು ಇವಾಗ ನೋಡಿದ್ವಿ. ಡಿಪ್ ಎಷ್ಟು ಬಂತು, CLR ಎಷ್ಟು ಬಂತು, ಫ್ಯಾಟ್ ಎಷ್ಟು ಬಂತು ಎಲ್ಲನೂ ಇದರಲ್ಲಿರುತ್ತೆ. ಈ ನಾವೇನು ಫೈನಲ್ ಡಿಸ್ಪ್ಯಾಚ್ ಮಾಡ್ತೀವಿ ತೂಕ ಕ್ವಾಲಿಟಿ ಎಲ್ಲನೂ ಅದೇ ತಕ್ಕಂಗೆ ಪೇಮೆಂಟ್ ಆಗೋದು ನಮಗೆ. ಓಕೆ ಗೆಳೆಯರೆ, ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ ಇದು ಎಲ್ಲ ಪೇಮೆಂಟು ಈ ಸಂಘಕ್ಕೆ ಬರುತ್ತೆ. 15 ದಿವಸಕ್ಕೊಮ್ಮೆ ಇವ್ರು ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಜವಾಬ್ದಾರಿ ಕೂಡ ನಿಮಗೆ ಇದೆ ಅಲ್ವಾ? ಭಾಳ ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಎಷ್ಟು ಹಂತದಲ್ಲಿ ಚೆಕ್ ಆಗುತ್ತೆ ಅನ್ನೋದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ನನಗನ್ನಿಸ್ತು. ಯಾಕೆ ಅಂತಂದರೆ ಏನಾದರೂ ಅದರಲ್ಲಿ ನೀರು ಸೇರಿದರೆ, ಇನ್ನೇನಾದರೂ ಆಗಿದ್ದರೆ ಇಲ್ಲೇ ರಿಜೆಕ್ಟ್ ಆಗುತ್ತದೆ ಹಾಲು, ಇನ್ನೆಲ್ಲಿ ಆಗೋದಿಲ್ಲ. ಹಾಗಾಗಿ ಹಂತವಾಗಿ ಕ್ವಾಲಿಟಿ ಚೆಕ್ ಆಗುತ್ತೆ. ಈಗ ನೋಡಿ, ಚಿಲ್ಲಿಂಗ್ ಸೆಂಟ್ರಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಅಲ್ಲಿ ಕೂಡ ಚೆಕ್ ಆಗುತ್ತೆ. 3 ಹಂತಗಳಲ್ಲಿ ಚೆಕ್ ಆಗಿ ಕೊನೆಗೆ ಡೈರಿಗೆ ಹೋಗುತ್ತೆ. ಕೊನೆ ಹಂತದಲ್ಲಿ ಅಲ್ಲಿ ಚೆಕ್ ಆಗುತ್ತೆ. ಹೀಗೆ 4 ಹಂತಗಳಲ್ಲಿ ಚೆಕ್ ಆಗಿ ನಮಗೆ ಹಾಲು ಬರೋದು. ಗೆಳೆಯರೆ ಬನ್ನಿ, ಮುಂದಿನ ಎಪಿಸೋಡ್ಗಳು ಅದ್ಭುತವಾಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ ಇವರು, ಬರೀ ಇದು ನಿಮ್ಮ ಕೈಯಲ್ಲ, ಆಲ್ರೆಡಿ ಡೈರಿಗೆ ಹೋಗುತ್ತೆ. ERP ಡೈರಿನಲ್ಲಿ ಇರುತ್ತೆ ಸಿಸ್ಟಮ್ ಅಲ್ಲಿ. ನಾವು ಏನಕ್ಕೆ ತೆಗೆದಿಟ್ಕೊಂಡು ನಮ್ಗೊಂದು ಕಾಪಿ ಇರಲಿ ಅಂತ ತೆಗೆದಿಟ್ಕೊಂಡಿದ್ದಾರೆ. ಆಲ್ರೆಡಿ ಟ್ಯಾಂಕರ್ ಹೋಗೋದಕ್ಕಿಂತ ಮೊದಲೇ ಈ ಮಾಹಿತಿ ಅಲ್ಲಿಗೆ ಸೇರಿದೆ. ಅದು ಅದ್ಭುತ ಅಂತ ಹೇಳೋದು. ಅದು ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಮತ್ತು KMF ಅದನ್ನು ಅಳವಡಿಸ್ಕೊಂಡಿದೆ. ಅದು ಭಾಳ ಮುಖ್ಯ. ಮತ್ತಿನ್ನೇನು ಜವಾಬ್ದಾರಿಗಳಿದೆ ಈ ಸಂಘಕ್ಕೆ? ಸರ್ ನಮಗೆ ರಾಸು ವಿಮೆಗಳು ವರ್ಷಕ್ಕೊಂದ್ಸರಿ ರಾಸು ವಿಮೆ ಮಾಡಿಸ್ತೇವೆ ಸಂಘದ ಕಡೆಯಿಂದ. ಬೊಮ್ಮಲ್ ಒಕ್ಕೂಟ ಕಡೆಯಿಂದ 50% ಅವರು ಕೊಡ್ತಾರೆ, 50% ರೈತರ ಕಡೆಯಿಂದ ತಗೊಂಡು ರಾಸು ವಿಮೆ ಮಾಡಿಸ್ತೇವೆ. ವಿಮೆ ರಾಸು ವಿಮೆ ಏನಂದ್ರೆ ಈಗ ರೈತರುಗಳು ಕೆಲವು ಟೈಮಲ್ಲಿ ಏನಾರ ಕಾಯಿಲೆ ಬಿದ್ದು ಹಸುಗಳು ಸೋತೋಗ್ಬಿಟ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ವಿಮೆ ನೆರವಾಗ್ತದೆ. 1 ಲಕ್ಷ ಬೆಲೆ ಬಾಳೋ ಹಸುಗಳು ಅಕಸ್ಮಾತ್ ಏನಾದ್ರು ತೀರೋಯ್ತು ಅಂದಾಗ ರೈತ ಸಾಲ ಮಾಡಿ ಹಸುಗಳು ತಗೊಂಡಿರ್ತಾನೆ, ಸಂಕಷ್ಟಕ್ಕೆ ತಗೊಳಕಾಗ್ಬಿಡ್ತಾನೆ. ಅಂತ ಸಂದರ್ಭದಲ್ಲಿ ರಾಸು ವಿಮೆಗಳು ಅನುಕೂಲ ಆಗ್ತದೆ. ಆ ಕೆಲಸ ನೀವು ಸರ್ ಒಂದು 2 ತಿಂಗಳು 3 ತಿಂಗಳ ಹಣ ಅವ್ರಿಗೆ ಜಮೆ ಆಗ್ತದೆ ರೈತರುಗಳಿಗೆ ರಾಸು ವಿಮೆ. ಈ ಪ್ರತಿ ಊರಿಗೆ ಈ ರೋಡ್ ಭಾಳ ಇಂಪಾರ್ಟೆಂಟ್. ಗಾಡಿ ಹೋಗಿ ಬರಬೇಕು ಅಂತಂದರೆ ಅಂಥದ್ದನ್ನೇ ಆದರೆ, ಯಾಕೆ ಕೆಲವು ಊರುಗಳಲ್ಲಿ ಗಾಡಿ ಒಳಗಡೆನೆ ಹೋಗಿ ಬರೋಕ್ಕಾಗಲ್ಲ ಅಂಥವ್ರು. ಸರ್ ಮೊದಲೆಲ್ಲ ಏನಿತ್ತು ಅಂದರೆ ಚಿಲ್ಲಿಂಗ್ ಸೆಂಟ್ರ್ ಏನಿದೆ ಅಲ್ಲಿಗೆ ನಮ್ಮಲ್ಲಿ ಟ್ಯಾಂಕರ್ಗಳು ಇರ್ತಿದ್ವು, ಅಂಥವನ್ನೇ ಟ್ರಕ್ಗಳು ಬರಬೇಕಾಗಿತ್ತು. ಇವಾಗ ಏನಾಗಿದೆ, ಈ ಥರ BMCಗಳಾಗಿರೋದ್ರಿಂದ ಚಿಕ್ಕದು ಟಾಟಾ AC ಅಂತ ಗಾಡಿಗಳಿದೆ, ಅವನು ಇವದಕ್ಕೆ ಸಹಸಂಘಗಳಂತ ಮಾಡಿರ್ತೀವಿ. ಅಂಥದಕ್ಕೆ ಆ ಗ್ರಾಮದ ಹಾಲು ಏನಾಗುತ್ತೆ, ಆ ಗ್ರಾಮದ ಹಾಲನ್ನು ಮಾತ್ರ ಅವರು ತಂದು ಹಾಕೋದ್ರಿಂದ ರೋಡು ತುಂಬ ದೊಡ್ಡ ಇರಬೇಕು ಆ ಥರದ್ದೇನು ಬರಲ್ಲ. ಚಿಕ್ಕ ರೋಡ್ ಇದ್ರೆ ಅವ್ರಿಗೆ ಟಾಟಾ ACಗಳು ಹೋಗುತ್ತೆ. ಹಾಗಾಗಿ ಆ ಗ್ರಾಮದ ಹಾಲನ್ನೇ ತಗೊಬಂದು ಇಂಥ ಗ್ರಾಮಕ್ಕೆ ಅವರೇ ಹಾಕೋದ್ರಿಂದ ರೋಡಿನ ಸಮಸ್ಯೆನೂ ಈಗ ಇರಲ್ಲ ಸರ್. ಮೊದಲಾಗಿದ್ರೆ ಏನಾಗಿತ್ತು, ಒಂದು ರೂಟ್ ಅಂತ ಮಾಡ್ತಿದ್ವಿ. ಅದಕ್ಕೆ ಒಂದು ರೂಟಲ್ಲಿ ಅದು ಒಂದು 1/2 ಟನ್ ಟ್ಯಾಂಕರಿಗೆ 140 ಕ್ಯಾನ್ಗಳು ಬೇಕಾಗಿತ್ತು. ಆ 140 ಸಂಘ ಎಷ್ಟು ಕ್ಯಾನ್ಗಳು ಬರೋಕ್ಕೆ ಎಷ್ಟು ಸಂಘಗಳು ಎಲಿಜಿಬಲ್ ಇದೆ ಅಷ್ಟು ಸಂಘ ಎಲಿಜಿಬಲ್ನ ನೋಡಿಕೊಂಡು ಒಂದು ರೂಟ್ ಅಂತ ಮಾಡ್ತಿದ್ವಿ. ಆಗ ರೋಡ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಈಗ ಇದೇ ಟಾಟಾ ACಗಳು ಹೋಗೋದ್ರಿಂದ ಸ್ವಲ್ಪ ರೂಟ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಸರ್. ಈಗಂತೂ ಇತ್ತಿತ್ತಲಾಗಿ ಹಳ್ಳಿಗಳಲ್ಲಿ ಹುಡುಗರಂತೂ ವಲಸೆ ಹೋಗ್ತಿದ್ದಾರೆ, ಗುಳೆ ಎದ್ದು ಹೋಗ್ತಿದ್ದಾರೆ. ಹಳ್ಳಿಯಲ್ಲಿ ಹೈನುಗಾರಿಕೆ ಕಡಿಮೆ ಆಗಿದೆ ಅಂತ ಒಂದು ವರದಿ ಇದೆ. ನೀವು ಅದನ್ನು ಹೆಚ್ಚಿಸೋದಕ್ಕೆ ಏನು ಪ್ಲ್ಯಾನ್ ಮಾಡಿದಿರಿ? ನಿಮ್ಗೆ ಸವಾಲುಗಳು ಏನಿದೆ? ಸರ್ ಅದನ್ನು ಹೆಚ್ಚಿಸೋಕೆ ಅಂತಲೇ ನಮ್ಮ ಒಕ್ಕೂಟದಿಂದ ನಾನು ಏನು ಹೇಳಿದೆ, ಈ ಸವಲತ್ತುಗಳೇನಿದೆ ಈಗ ಮತ್ತು BDCC ಬ್ಯಾಂಕ್ ಅಂತ ಏನು ಅಲ್ಲೆಲ್ಲ ಲೋನ್ಗಳನ್ನ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಆ ಲೋನ್ಗಳ ಫೆಸಿಲಿಟೀಸ್ಗಳ ಬಗ್ಗೆ ಹೇಳ್ಕೊಡ್ತಿದ್ದೀವಿ. ಮತ್ತು ಇತ್ತೀಚೆಗೆ ಈಗ ಒಂದು ವಾರದಿಂದ ನಮಗೂ ಕೂಡ ಈ ಓಪನ್ ಶೆಡ್ ಅಂತ ಹೇಳಿ ಮಾಡಿಕೊಂಡು ಅದರಿಂದ 6 ಜನ 7 ಜನ ಅದಕ್ಕೆ ಬೇಕಾಗಿರುತ್ತೆ ಕೆಲಸ ಮಾಡೋದಕ್ಕೆ. ಬರೀ ಮನೇಲಿ ಹಸುನ ಕಟ್ಟು
ಮಾಡೋದ್ರಿಂದ ಈ ಓಪನ್ ಶೆಡ್ ಮಾಡೋದ್ರಿಂದ ಒಬ್ಬರು ಹತ್ರ ಇಬ್ಬರು ಸೇರ್ಕೊಂಡು ಮಾಡೋ ಕೆಲಸ ಆಗಿರುತ್ತೆ. ಅಂದರೆ ಅದರಲ್ಲಿ ತುಂಬ ಹೊರೆ ಆಗಲ್ಲ ಅದರಿಂದ ಓಪನ್ ಶೆಡ್ ಮಾಡ್ಕೊಳ್ಳೋದ್ರಿಂದ. ಅದ್ರ ಬಗ್ಗೆ ಈಗ ನಾವು ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಯುವ ಜನತೆಗೆ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ಓಕೆ. ನಮ್ಮಲ್ಲೇ ಈಗ ಪಾದ್ರಳ್ಳಿ ಅಲ್ಲಿ ಮಾಡಿದ್ದಾರೆ ಶ್ರೀಕಂಠ ಅಂತೇಳಿ, ಅಂಥ ಕಡೆಗೆ ಅವ್ರುಗಳನ್ನ ಕರ್ಕೊಂಡೋಗಿ ತೋರಿಸಿ ನಡ್ಕೊಳ್ಳಿ ಅಂತ ಹೇಳಿ ಈ ಥರ ಅವ್ರಿಗಾಗೋ ಬೆನಿಫಿಟ್ಗಳು. ಈಗ ಮನೆಯವರೆಲ್ಲ ಸೇರ್ಕೊಂಡು ದುಡಿತಿರ್ತಾರೆ, ಅವ್ರಿಗೆ ಅದರಿಂದ ಅಷ್ಟೊಂದು ಅವಶ್ಯಕತೆ ತುಂಬ ಸಿಗ್ತಿರಲ್ಲ, ಬೆಲೆ ಸಿಗ್ತಿರಲ್ಲ. ಅದನ್ನು ಎಷ್ಟು ವೈಜ್ಞಾನಿಕವಾಗಿ ಮಾಡಿಕೊಂಡ್ರೆ ಎಷ್ಟು ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಸರ್. ಓಕೆ. ಈಗ ನಿಮ್ಗೆ ಈಗಿನ ಜನ್ರೇಷನ್ಗೆ ಒಲವು ಇದೆಯಾ ಹೈನುಗಾರಿಕೆ ಅಥವಾ? ಸರ್ ಆಲ್ಮೋಸ್ಟ್ ಈಗ ಇದ್ದಾರೆ ಸರ್. ನಾವು ನೋಡಿದ ಇದ್ರ ಪ್ರಕಾರ ಸಂಘ ನಾವು ಹೆಂಗೆ ಇದಕ್ಕೆ ಕಲೆಕ್ಷನ್ ಟೈಮ್ಗಳು ಅಟೆಂಡ್ ಮಾಡಿದಾಗ ಬರ್ತಿದ್ದಾರೆ. ಮಧ್ಯೆ ಸ್ವಲ್ಪ ಕಡಿಮೆ ಆಗಿದ್ರು, ಈಗ ಯುವ ಜನತೆನೇ ಕೂಡ ಆಸಕ್ತಿ ವಹಿಸ್ಕೊಂಡು ಬರ್ತಿದ್ದಾರೆ. ನಾವು ನೋಡ್ತಿರೋ ಹಳ್ಳಿಗಳಲ್ಲಿ ನಾವು ಭೇಟಿ ಕೊಡ್ತಿರೋದು ನೋಡ್ತಿದ್ದಾಗ ಹೌದು ಸರ್, ಯುವ ಜನತೆ ಸುಮಾರು ಇದ್ದಾರೆ ಸರ್, ಬರ್ತಿದ್ದಾರೆ ಇವಾಗ ನಾನು 12 ವರ್ಷದಲ್ಲಿ ಕೆಲ್ಸಕ್ಕೆ ಸೇರಿದಾಗ ಇದೇ ಊರಲ್ಲಿ 1000 ಲೀಟರ್ ಹಾಲು ಬರ್ತಿತ್ತು ಸರ್. ಇವತ್ತು 2500 ಹಾಲಿದೆ ಸರ್. ಇದೆ ಸರ್. ನಾನು 2014ರಲ್ಲಿ ನಾನು ಅಪಾಯಿಂಟ್ ಆದಾಗ 1000 ಲೀಟರ್ ಹಾಲು ಇರ್ತಿತ್ತು. ಇವತ್ತು ಇದೆ 2500 ಲೀಟರ್ ಹಾಲಿದೆ ಸರ್ ಈ ಸಂಘ. ನಿಮ್ಮ ಹೆಸರೇನ್ರಿ? ಪ್ರೇಮ. ಓಕೆ. ಎಷ್ಟು ವರ್ಷದಿಂದ ನೀವು ಹಸು ಸಾಕ್ತಾ ಇದ್ದೀರಿ? ನಾನು ಆಲೆ 25 ವರ್ಷದಿಂದ ನಾನು ಸಾಕ್ತಾ ಇದ್ದೀವಿ ಸರ್. 25 ವರ್ಷದಿಂದ. ಎಷ್ಟು ಹಾಲು ಈಗ ಆಗ್ತಾ ಇದ್ದೀರಿ? ಇವಾಗ ಕಮ್ಮಿ ಆಗಿದೆ, ಒಂದು ಹಸು ಫಲ, 2 ಹಸುನು ಫಲ ಕಮ್ಮಿ ಆಗಿದೆ ಹಾಲು. 25 ವರ್ಷ 30 ವರ್ಷದಿಂದ ನಾವು ಹಸು ಸಾಕ್ತಾ ಇದೀವಿ ಸರ್. ಅದರಿಂದನೇ ನಮ್ದು ಜೀವನ, ಮಕ್ಕಳು ಸಾಕಿರೋದು, ಅವ್ರನ್ನ ಓದಿಸಿರೋದು ಎಲ್ಲ ಅದರಿಂದನೇ ಸರ್. ಓಕೆ. KMFಗೆ ಆಗ್ತಾ ಇದೆ? ಹೌದು. KMF ಬಗ್ಗೆ ಏನು ಹೇಳ್ತೀರಿ? ಏನ್ ನಾವು ಅದರಿಂದನೇ ಅನುಕೂಲ, ಹಾಲು ಹಾಕಿದೀವಿ, ಅದರಿಂದ ನಾವು ಬಳಕೆ ಮಾಡ್ಕೊಂಡಿದೀವಿ. ಫೀಡು, ಅದರಿಂದ ಆ ಫೀಡ್ ಹಾಕಿದ್ರೆ ನಮ್ಗೆ ಹಾಲು ಬರೋದು ಸರ್. ಬೇರೆ ಫೀಡ್ ಹಾಕಿದ್ರೆ, ತಿಂಡಿ ಬೇರೆ ಹಾಕಿದ್ರು ನಮ್ಗೆ ಹಾಲು ಇಲ್ಲ. ಡಾಕ್ಟ್ರು ನಮಗೆ ಕೂಪನ್ ಬರ್ಸ್ತೀವಿ, ಅದರಿಂದ ರೂಟ್ ಡಾಕ್ಟ್ರು ಬರ್ತಾರೆ. ಅದರಿಂದ ಏನು ನಮ್ಗೇನು ದುಡ್ಡಿಲ್ಲ ಏನಿಲ್ಲ, ಅವರೆಲ್ಲ ಕೊಡ್ತಾರೆ. ಮೆಡಿಸಿನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸೋಮವಾರ ಒಂದ್ಸರಿ ನೋಡ್ತಾರೆ, ಅಲ್ಲಿ ರೌಂಡ್ಸ್ ಬರ್ತಾರೆ. ಅಲ್ಲಿ ಬಂದ್ರು ನಾವು ಹಸುಗೆಲ್ಲ ವೀಟ್ ಕೊಡ್ಸೋದೆಲ್ಲ ನಾವು ಅಲ್ಲಿ ಅನುಕೂಲ ಆಗಿದೆ ಅಂತ. ಅನುಕೂಲ ಆಗಿದೆ ಸರ್. ನಿಮ್ಮ ಹೆಸರು ಸರ್? ಕೌಶಿಕ್ ಅಂತ. ಕೌಶಿಕ್. ತಾಯಿ ಹೇಳ್ತಿದ್ರು ಇಂಜಿನಿಯರಿಂಗ್ ಮಾಡಿಸಿದ್ದೀನಿ ಮಗನ್ನ ಅಂತ ಹೇಳಿ. ನಿಮ್ಮ ತಾಯಿ ಬಗ್ಗೆ ಮತ್ತು ಹೈನೋದ್ಯಮದ ಬಗ್ಗೆ ಎಷ್ಟು ನಿಮ್ಗೆ ಪ್ರೌಡ್ ಫೀಲ್ ಇದೆ? 25 ವರ್ಷದಿಂದ ನಾವು ಹಸು ಸಾಕಿದೀವಿ. ಅದರಿಂದನೇ ನಾರ್ಮಲ್ ಆಗಿ ಇನ್ನೂ ಜಾಸ್ತಿ ಹಸುಗಳಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದನೇ ಇಂಜಿನಿಯರಿಂಗ್ಗೆ 1,01.2 ಸಮಥಿಂಗ್ ಎಲ್ಲ ಅಮೌಂಟ್ ಅದರಿಂದನೇ ಪೇ ಆಗಿರೋದು. ಆಮೇಲೆ ಹಸುವಿಂದನೂ ಸ್ವಲ್ಪ ಲೋನ್ ಏನಾದರೂ ಕೊಡ್ತಾರೆ, ಅದರಿಂದ ಹಾಲಿನ ಬಿಲ್ ಬರೋದು ಇಟ್ಕೊತಾರೆ ಸರ್. ನಿಮಗೆ ನಿಮ್ಮ ಓದೋ ಆಗಲಿ, ನಿಮ್ಮ ಇಡೀ ಜೀವನದಲ್ಲಿ ಅಮ್ಮ ಹೇಳ್ತಿದ್ರು ಹಾಲಿನಲ್ಲೇ ನಡೆದಿದೆ, KMF ನಿಂದ ನಮಗೆ ಹೆಲ್ಪ್ ಆಗಿದೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತು ನೀವೇನಾದರೂ ಮುಂದಕ್ಕೆ ಇದು ನಡ್ಸ್ಕೊಂಡು ಹೋಗ್ತೀರಾ? ನಿಮ್ಗೆ ಏನು ಕನಸುಗಳಿದೆ ಹೇಗೆ ಅಂತ? ಸರ್ ಅದೇ ನನ್ನ ಜಾಬ್ ಹೆಂಗಿರುತ್ತೆ ಆ ಥರ. ನನಗೂ ಈ ಥರ ಎಲ್ಲ ಹಸು ಕಂಡ್ರೆ ಇಷ್ಟ, ಸಾಕೋದೆಲ್ಲ ಇಷ್ಟ. ಆದರೆ ಜಾಬ್ ಹೆಂಗಿರುತ್ತೆ ಆ ಥರ ಇದು ಮಾಡ್ತೀವಿ. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಹಾಲುಗಳಿದೆ, ಅದರದ್ದು ಕಾಂಪಿಟೇಷನ್ ಇದೆ ಸರ್. ಇದು ನಮ್ಮ ನಂದಿನಿ ಅಂದರೆ ರೈತರಿಗೂ ಕೂಡ ನಮ್ಮ ಹಾಲು ಅನ್ನೋದು ಬಂದಿದೆ. ಮತ್ತು ಇದ್ರದ್ದು ಹೈಜೆನಿಕ್ ಬಗ್ಗೆ ಅವರಿಗೂ ಕೂಡ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಯಾವ ರೀತಿ ಇದ್ರನ್ನ ಯಾವುದೇ ಇದರಲ್ಲಿ ಬೇರೆ ಕಲಬೆರಕೆ ಇಲ್ಲ ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ಅವರಿಗೂ ನಮ್ಮದು ನಂದಿನಿ ಅಂದರೆ ನಮ್ಮದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಸರ್. ನಮ್ಮದೇ ಇದು ಅನ್ನೋ ಮಟ್ಟಕ್ಕೂ ಇದ್ದಾರೆ. ಒಬ್ಬ ಸದಸ್ಯನನ್ನ ಇಲ್ಲಿ ನಿಮ್ಗೆ ಸದಸ್ಯತ್ವ ಪಡೆದ ಒಬ್ಬ ರೈತನ್ನ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಏನಾದರೂ ಜ್ಞಾನ ಕೊಡ್ತೀರಾ? ಆತ ಎಲ್ಲಿವರೆಗೆ ಅವಕಾಶ ಇದೆ ಅಂದ್ರೆ? ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ಏನಿದೆ ಅದರಿಂದ ತರಬೇತಿಗಳನ್ನ ಕೊಡ್ತಾರೆ ಸರ್. ಕಾಲಕ್ಕೆ ಈಗ ಏನು ಟೆಸ್ಟರ್ ಅಂತ ಹಾಲು ಪರೀಕ್ಷಕರು ಇರ್ತಾರೆ, ಅವರಿಗೂ ತರಬೇತಿ ಕೊಡ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರು ಇರ್ತಾರೆ, ಅವರಿಗೂ ತರಬೇತಿ ಕೊಡ್ತಾರೆ. ಅದೇ ರೀತಿ ಇವರು ಏನು ಆಡಳಿತ ಮಂಡಳಿ ಅಂತ ಏನು 13 ಜನ ಇರ್ತಾರೆ, ಅವರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಜ್ಞಾನ ಕೊಡೋದಕ್ಕೋಸ್ಕರ ಅವರಿಗೂ ತರಬೇತಿಗಳನ್ನ KMF ಇಂದ ಕೊಡ್ತಾ ಇರ್ತಾರೆ. ಅದೇ ಥರ 500 ರಾಸುಗಳ ನಿರ್ವಹಣೆ ಅಂತೇಳಿ ತರಬೇತಿ ಕೊಡ್ತಾರೆ. ಈಗ ರಾಸುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡ್ತಾ ಇರೋದ್ರಿಂದ, ಮತ್ತು ಯಾವುದಾದ್ರೂ ಕಾರ್ಯಕ್ರಮಗಳಿದ್ದಾಗ ಈ NDDB ವತಿಯಿಂದ 100 ಲೀಟ್ರು 200 ಲೀಟ್ರು ಹಾಲು ಹಾಕೋರ್ನೆಲ್ಲ ಸಮಾರಂಭಗಳಿಗೆ ಅವ್ರನ್ನ ಆಹ್ವಾನ ಮಾಡ್ತಿರ್ತಾರೆ. ಅಂಥ ಕಡೆ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅವಾಗ ಅವ್ರಿಗೂ ಅದ್ರ ಬಗ್ಗೆ ಇದು ಬರುತ್ತೆ. ಇದು KMF ವತಿಯಿಂದ GKVK ಅಲ್ಲಿ ರಾಜೇಂದ್ರ ಬಾಬು ಸಭಾಂಗಣದಲ್ಲಿ ಸಭೆ ಮಾಡಿದ್ರು. ಈಗ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ.
ಅವ್ರಗಳಿಗೆ ಖುಷಿ ಇರುತ್ತೆ ಸರ್, ಹೌದು ನಾವು ಹೈಯೆಸ್ಟ್ ಹಾಲು ಹಾಕೋದಕ್ಕೆ ಹಿಂಗೆ ಕರ್ಕೊಂಬರ್ತಿದ್ದಾರೆ. ಅವರು ಅಲ್ಲೆಲ್ಲರ ಜೊತೆ ಬೆರೆತಾಗ ಅವರಿಗೂ ಸ್ವಲ್ಪ ಇದಾಗುತ್ತೆ, ತಿಳ್ಕೊತಾರೆ ವಿಷಯಗಳನ್ನ, ಅವರಿಂದ ಇವ್ರುಗಳ ವಿಷಯನ ತಿಳ್ಕೊತಾರೆ, ಇವರಿಂದ ಅವ್ರಿಗೆ ವಿಷಯಗಳನ್ನ ತಿಳಿಸ್ಕೊಂಡಾಗ ಅವರು ಹೈನುಗಾರಿಕೆಯಲ್ಲಿ ಮತ್ತೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಮೆಂಬರ್ಶಿಪ್ ತಗೊಳಕ್ಕೆ 575 ರೂಪಾಯಿ ಫೀಸ್ ಇರುತ್ತೆ. ಸಂಘದಲ್ಲಿ ಸದಸ್ಯತ್ವ ತಗೋಬೇಕಂತ ಹೇಳಿದ್ರೆ ಅವರು 575 ರೂಪಾಯಿ ಇರುತ್ತೆ. 500 ರೂಪಾಯಿ ಇದು ಶೇರ್ ಫೀಸ್, ಪ್ರವೇಶಧನ ಅಂತೇಳಿ ಶೇರ್ ಫೀಸ್ ಅಂತ ಹೇಳಿ ಇರುತ್ತೆ. ಆ 500 ರೂಪಾಯಿಗೆ ಇವ್ರು ಪ್ರತಿ ವರ್ಷ ಬೋನಸ್ ಅಂತ ಹೇಳ್ತಾರೆ. ಏನು ಲಾಭ ಮಾಡುತ್ತೆ ಸಂಘ, ಈಗ ಈ ಸಂಘ ಏನಾದ್ರು 10 ಲಕ್ಷ ವರ್ಷದಲ್ಲಿ ಲಾಭ ಮಾಡಿದ್ರೆ 25% ಆ ಮೆಂಬರ್ಶಿಪ್ ಏನು ಶೇರ್ದನ ತೊಗೊಂಡಿರ್ತಾರೆ ಅವರಿಗೆ ಆ ಬೋನಸ್ ಅಮೌಂಟ್ ಹೋಗುತ್ತೆ ಸರ್. ಮತ್ತು ಇವ್ರಿಗೆ ಪ್ರತಿ ವರ್ಷವೂ ಕೂಡ ಬೋನಸ್ ಅಂತ ತೊಗೊತಿರ್ತಾರೆ ಸಂಘಗಳಲ್ಲಿ. ಏನು ಇವ್ರು ಹಾಲು ಹಾಕ್ತಾರೆ ಅದಲ್ಲದೇ ಕೂಡ ಇವರಿಗೆ ಮಾಡಿರೋವಂಥ ಲಾಭದಲ್ಲಿ ಅವರಿಗೆ 2 ರೂಪಾಯಿ ಲೀಟ್ರಿಗೆ 2 ರೂಪಾಯಿ 3 ರೂಪಾಯಿ ಆ ಥರ ಅವರು ಬೋನಸ್ ಕೂಡ ತಗೊತಾರೆ. ಪ್ರತಿ ವರ್ಷನೂ ಬೋನಸ್ಗಳು ಆ ಸಂಘ ಮಾಡಿರೋಂಥ ಲಾಭದಲ್ಲಿ 65% ಬೋನಸ್ ಹೋಗ್ತಾರೆ. 400 ರೂಪಾಯಿ ತೊಗೊಂಡು ರೈತರುಗಳಿಗೂ ಒಂದು ವಿಮೆ ಮಾಡಿಸಿದ್ದಾರೆ. ರೈತರುಗಳು ಹಾಲು ಹಾಕುವಂಥವ್ರು 69 ವರ್ಷ ಒಳಪಟ್ಟವರು ಏನಾದ್ರು ಡೆತ್ ಆದರೆ ಅವ್ರಿಗೂ 1 ಲಕ್ಷ ರೂಪಾಯಿ ವಿಮೆ ಮಾಡಿಸ್ತಾರೆ ಬೆಂಗಳೂರು ಹಾಲು ಒಕ್ಕೂಟ ಕಡೆಯಿಂದ. ಅದು ನೀವೇ ಕಟ್ತೀರಿ? 400 ರೂಪಾಯಿ ಸರ್ ರೈತರ ಹತ್ರ ನಾವು ಇಸ್ಕೊಂಡು ಕಟ್ತೀರಿ. ಆ ಅಮೌಂಟ್ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತದೆ. ಅದು ವರ್ಷಕ್ಕೆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಸರ್ ವರ್ಷಕ್ಕೊಂದ್ಸರಿ ಮಾಡಿಸ್ತೇವೆ. ಓಕೆ, ಆ ಥರದ್ದೆಲ್ಲ ಮಾಡಿದ್ದೀವಿ. ಹಾಂ ಸರ್. ಆಮೇಲೆ ಫೀಡಿಂಗ್ ಅದೇನೋ ಕೊಡ್ತೀವಿ ನಾವೇ ರೈತರಿಗೆ ಅಂತ? ಸರ್ ಫೀಡ್ ನಾವೇ ಕೊಡ್ತೀವಿ. ಇಲ್ಲಿಂದ ತೊಗೊಂಡೋಗ್ಬೋದು ಅವರು? ಸರ್ ಇಲ್ಲಿಂದ ತೊಗೊಂಡೋಗ್ಬೋದು ಅವರು. ಹೆಂಗೆ ಅಷ್ಟು ಒಂದು ಹೆಂಗೆ ಹಂಚ್ತೀರಿ ಅದನ್ನು? ಸರ್ ಮಾಮೂಲಿ 2 ಥರ ಪೀಡ್ಸ್ ಇದೆ KMF. ಒಂದು ಆರ್ಡಿನರಿ ಪೀಡ್ಸು 1290 ರೂಪಾಯಿ, ಮತ್ತು ಇನ್ನೊಂದು ಪೀಡ್ಸ್ ಇದೆ ಅದು ಬೈಪಾಸ್ ಅಂತ, ಅದು 1410 ರೂಪಾಯಿ. ಮಿನರಲ್ ಮಿಕ್ಸ್ಚರ್ ಸೇರಿಸಿ ಖನಿಜ ಮಿಶ್ರಣ ಅಂತ ಸಿಗ್ತದೆ, ಅದನ್ನು ಸೇರಿಸಿ 1410 ರೂಪಾಯಿ. ಈಗ ಇದೇನೆಲ್ಲ ತಂದಿರಲ್ಲ, ಟ್ಯಾಂಕರ್ ತಂದಿದ್ದೀರಿ, ಆಫೀಸ್ ಸೆಟಪ್ ಮಾಡ್ಕೊಂಡಿದ್ದೀರಿ, ಇದಕ್ಕೆಲ್ಲ ಯಾರು ಕೊಡ್ತಾರೆ ಹಣನ? ಸರ್ ಇದನ್ನೆಲ್ಲ ಬಮೂಲ್ ಒಕ್ಕೂಡ್ತವ್ರೇ ಇದನ್ನೆಲ್ಲ ಟ್ಯಾಂಕರು BMC ಎಲ್ಲ ಅವರು ಫಿಕ್ಸ್ ಮಾಡಿ ಕೊಟ್ಟಿರೋದು ನಮಗೆ. ಇದಕ್ಕೆ ಮೇಂಟೆನೆನ್ಸ್ಗೆ ಅವರು ಸಹ ನಮಗೆ 6000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ 6000 ರೂಪಾಯಿ ಕೊಡ್ತಾರೆ. BMC ಮೇಂಟೆನೆನ್ಸ್ ಅಂದ್ರೆ ಅದಕ್ಕೆ ಕ್ಲೀನಿಂಗ್ ಚಾರ್ಜ್ ಬರ್ತದೆ, ಮತ್ತೆ ನಮ್ಗೂ ಲೇಬರ್ ಚಾರ್ಜ್ ಇರ್ತದೆ ಎಲ್ಲ. ಅವೆಲ್ಲ 6000 ರೂಪಾಯಿ ನಮಗೆ ಲೇಬರ್ ಕೊಡ್ತಾರೆ, 6000 ರೂಪಾಯಿ ಅವ್ರು ಕೊಡ್ತಾರೆ. ಮಿಕ್ಕಿದ ಖರ್ಚು ವೆಚ್ಚಗಳೆಲ್ಲ ಅವ್ರು ಬಿಲ್ ಹಾಕೊಡ್ತಾರೆ. ಬಿಲ್ ಹಾಕ್ಬೇಕು, ಇಲ್ಲಿಂದ ನಾವು ಹಾಲು ಒಕ್ಕೂಟಿಗೆ ಬಿಲ್ ಹಾಕೊಡ್ಬೇಕು. ಡೀಸೆಲ್ ಏನಿರ್ತದೆ, ಕರೆಂಟ್ ಬಿಲ್ಲು, ಈ ಖರ್ಚು ವೆಚ್ಚಗಳೆಲ್ಲ ಬಿಲ್ ಹಾಕ್ತಾರೆ, ಅದು ಬೇರೆ ಬರ್ತದೆ. ಹಿಂಗೆ ಎಲ್ಲ ಸಂಘಗಳಲ್ಲಿ ಇದು ಇದೆಯಾ, ಆಯ್ದ ಸಂಘಗಳಲ್ಲಿ ಮಾತ್ರ ಇದು ಇದೆಯಾ? ಸರ್ ಆಯ್ದ ಸಂಘಗಳಲ್ಲಿ ಏನಂದ್ರೆ ಈಗ ಒಂದು 3-4 ಸಂಘಗಳನ್ನ ಸೇರಿಸಿ ಒಂದು BMC ಮಾಡಿರ್ತಾರೆ. ಈಗ ಸಣ್ಣ ಡೈರಿಗಳಿಗೆಲ್ಲ BMC ಕೊಡೋಕೆ ಬರೋದಿಲ್ಲ. ಒಂದು 4-5 ಸಂಘಗಳು ಸೇರಿಸಿ ಒಂದು BMC ಮಾಡಿರ್ತಾರೆ. ಈ ಜಾಸ್ತಿ ಹಾಲು ಹಾಕೋ ಸಂಘಗಳನ್ನ ಹೆಚ್ಚು ಆಯ್ಕೆ ಮಾಡ್ಕೊಂಡು ಅವರು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಯಾವ ಇರ್ತವೆ ಕಡಿಮೆ ಹಾಲುಗಳು ಇರ್ತಾವೆ ಅಲ್ಲನ್ನ ಶೇಖರಣೆ ಮಾಡಿ ಹಾಲನ್ನು ಚಿಲ್ ಮಾಡಿ ಟ್ಯಾಂಕರ್ ಲೋಡ್ ಮಾಡಿ ಮತ್ತೆ ಇದು ಕಳಿಸ್ತಾರೆ. ಈ ಬಿಲ್ಡಿಂಗ್ ನೋಡ್ತಾ ಇದ್ರೆ ಮೇಲೆ ಏನು ಮಾಡಿದ್ದೀರಿ ನೋಡ್ಬೋದಾ ನಾವು? ಸರ್ ಬನ್ನಿ ಆಯಿತು. ಏನದು ಸರ್ ಮೇಲ್ಗಡೆ ಬಮೂಲ್ ಕಲ್ಯಾಣ ನಿಧಿ ಟ್ರಸ್ಟಿಂದ ನಮಗೆ ಒಂದು 6 ಲಕ್ಷ ರೂಪಾಯಿನ ಕೊಟ್ಟಿದ್ರು. ಬಮೂಲ್ ಕಲ್ಯಾಣ ನಿಧಿ ಟ್ರಸ್ಟ್ ಅಂತ, ಅದರಿಂದ 6 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದರಲ್ಲಿ ಸರ್ ಮಳೆ ಬಂದಾಗ ಸೋರುವಂಥದ್ದು ಮತ್ತು ಈ ಎಲ್ಲ ಲೀಕ್ ಆಗುತ್ತೆ ಅನ್ನೋ ಇದಕ್ಕೆ ನಾವು ಮೇಲ್ಗಡೆ ಸೀಟ್ ಹಾಕ್ಸ್ಕೊಂಡಿದ್ದೀವಿ. ಮತ್ತು ನಾವು ಮೀಟಿಂಗ್ಗಳು ಮಾಡ್ತೀವಿ, ವರ್ಷಕ್ಕೊಂದ್ಸರಿ ಸರ್ವ ಸದಸ್ಯರ ಮಹಾಸಭೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅನುಕೂಲ ಆಯ್ತದೆ. ಹೀಗೆ ಪ್ರತಿ ಸಂಘದಿಂದ ಬೆಳಗ್ಗೆ ಸಾಯಂಕಾಲವರೆಗೆ ಹಾಲು ಹೋಗುತ್ತೆ, ರೊಟೀನ್ ಇದು ಕೆಲಸ ನಡೆಯುತ್ತೆ. ಒಂದು ದಿವಸ ರಜಾ ಇಲ್ಲ ಸರ್. ಯಾರು ಸತ್ರು ಕೆಟ್ಟರು ಅಂತ ಕೇಳಂಗಿಲ್ಲ. ಕೋವಿಡ್ ಕಾಲದಲ್ಲಿ ಕೂಡ ಕೆಲಸ ಮಾಡಿದ್ವಿ ಸರ್. ಹಿಂಗೆ ಹಾಲು ಬರ್ತಿತ್ತು, ಹಿಂಗೆ ಹೋಗ್ತಿತ್ತು ಸರ್. ರೈತರಿಗೆ ಕೋವಿಡ್ ಸಂದರ್ಭದಲ್ಲೂ ಸಹ ಎಲ್ಲ ಕೈ ಕೊಟ್ಟು, ಆದ್ರೆ ಹೈನುಗಾರಿಕೆ ಕೈ ಕೊಟ್ಟಿಲ್ಲ ಸರ್. ಈಗ ನಿಮ್ಮ ಅನುಭವ ಕೇಳಿ, ಒಂದು ಹೈನುಗಾರಿಕೆ ಮನೆಯಲ್ಲಿ ಶುರುವಾದರೆ ಒಂದು ಕುಟುಂಬ ಸುಭಿಕ್ಷವಾಗಿ ನಡೆಯುತ್ತಾ? ಸರ್ ಖಂಡಿತ ನಡೆಯುತ್ತೆ ಸರ್. ದಿನಕ್ಕೆ ಒಬ್ಬ ರೈತರುಗಳು ಬೆಳಗ್ಗೆ ಸಂಜೆಯಿಂದ ಸೇರಿಸಿ ಒಂದು 50 ಲೀಟರ್ ಹಾಲು ಹಾಕೊಂಡ್ರೆ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಕಳೆದು ತಿಂಗಳಿಗೊಂದು 25,000ರಿಂದ 30,000 ಉಳ್ಕೊಳ್ಳುತ್ತೆ. ನಿಮ್ಮೂರಲ್ಲಿ ಹೆಚ್ಚು ಹಾಕೋ ರೈತರು ದೊಡ್ಡ ಪೇಮೆಂಟ್ ತಗೊಳ್ಳೋರು ಯಾರು? ನಮ್ಮಲ್ಲಿ ಅಂದ್ರೆ ಮಂಜು ಅಂತೇಳಿ ಚಾಮನಹಳ್ಳಿಲಿ ಇದ್ದಾರೆ ಸರ್. ಆಕ್ಚುಲಿ ಅವ್ರ ಹತ್ರ ಜಮೀನಿಲ್ಲ, ಅಯ್ಯಪ್ಪ ಜಮೀನೇ ಇಲ್ಲ. ಬೇರೆಯವ್ರನ್ನ ಜಮೀನ ಅಯ್ಯಪ್ಪ ತಗೊಂಡು ಇದು ಆಧಾರ ಅಂದ್ರೆ ಭೋಗ್ಯ ಥರ ಮಾಡಿಕೊಂಡು ವರ್ಷಕ್ಕೆ ಇಷ್ಟು ಅಂತ ಕೊಡ್ತೀವಿ ಅಂತೇಳಿ ಮಾಡಿಕೊಂಡು ಅಯ್ಯಪ್ಪ ಮಾಡ್ತಿರೋಂಥದ್ದು. ಅವರೇ ಸರಾಸರಿ ಒಂದು ದಿನಕ್ಕೆ 250 ಲೀಟ್ರ್ ಹಾಲು ಹಾಕ್ತಾರೆ. ಮಂಜು 50 ಲೀಟರ್? ಹೌದು ಸರ್. ಒಂದು ಜಮೀನಿಲ್ಲ ಸರ್ ಆ ಹುಡುಗನಿಗೆ. ಅದ್ಭುತ. ಜಮೀನಲ್ಲಿ ಮಾಡ್ತಿರೋಂಥದ್ದು.
ಸೊ ಅದೇ ನಮ್ಮಲ್ಲಿ ಏನು ಫ್ಯಾಟು ಕಡಿಮೆ ಬರ್ತಾ 3-5 ಫ್ಯಾಟಿಗೆ 35 ರೂಪಾಯಿ ಅಂತ ಫಿಕ್ಸ್ ಮಾಡಿರುತ್ತೆ ಒಕ್ಕೂಟ. ಅದಕ್ಕಿಂತ 3-6 ಫ್ಯಾಟ್ ಒಂದೊಂದು ಫ್ಯಾಟ್ ರೈಸ್ ಆದಂಗೆಲ್ಲ 23 ಪೈಸೆ ಅವರಿಗೆ ಪ್ರೋತ್ಸಾಹ, ಗುಣಮಟ್ಟನ ಉತ್ತಮಪಡಿಸ್ಬೇಕು ಅಂತ ಹೇಳಿ ಉದ್ದೇಶಕ್ಕೇನೆ ಅವರಿಗೆ 23 ಪೈಸೆ ಫ್ಯಾಟ್ನ ರೇಟ್ನ ಹೆಚ್ಚಾಗಿ ಕೊಡ್ತಾ ಇರ್ತಾರೆ. ಪ್ರತಿ ಫ್ಯಾಟ್ ರೈಸ್ ಆದಂಗೆಲ್ಲ ಅವ್ರಿಗೆ 23 ಪೈಸೆ ಎಕ್ಸ್ಟ್ರಾ ಅಮೌಂಟ್ ಏನು 35 ಅಂತ ನಿಗದಿ ಆಗಿರುತ್ತೋ ಅದಕ್ಕಿಂತ ಹೆಚ್ಚಿಗೆ 23 ಪೈಸೆ ರೇಟ್ ಸಿಗ್ತಾ ಹೋಗುತ್ತೆ ಸರ್ ಪ್ರತಿ ಇದಕ್ಕೂ. ಸೊ ನಿರಂತರ ಜಾಗೃತಿ, ಹೌದು ಸರ್. ನಿರಂತರ ಮಾಹಿತಿ, ಅದಕ್ಕೋಸ್ಕರ ನೀವು ಒದಗ್ತೀರಿ. ಓಕೆ, ಬೇಕಾದಾಗ ನೀವು ಮತ್ತೇನಾದ್ರೂ ಸಮಸ್ಯೆಗಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹೌದು ಸರ್, ಅವ್ರ ಹತ್ರ ಎಲ್ಲರ ಹತ್ರನೂ ನಮ್ಮ ಮೊಬೈಲ್ ನಂಬರ್ಗಳಿರುತ್ತೆ, ಸಂಘಗಳಲ್ಲಿ ತಗೊಂಡಿರ್ತಾರೆ. ಮತ್ತು ನಮ್ಮಲ್ಲಿ ಬೆಂಗಳೂರು ಡೈರಿಯಲ್ಲಿ ಏನು ಮಾಡಿದ್ದಾರೆ, ಹೆಲ್ಪ್ ಲೈನ್ ಅಂತ ಹೇಳಿ ಸಹಾಯವಾಣಿ ಅಂತ ಮಾಡಿದ್ದಾರೆ. ಅವ್ರ ಗ್ರಾಮದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಅಲ್ಲಿಗೂ ಕೂಡ ತಿಳಿಸ್ಬೋದು. ಅಲ್ಲಿಂದನೂ ಕೂಡ ಅವ್ರು ನೇರವಾಗಿ ಅವ್ರಿಗೆ ಫೋನ್ ಮಾಡಿದಾಗ ಇನ್ ಕೇಸ್ ಅವರು ಕೂಡ ನಮಗೆ ಹೇಳ್ತಾರೆ, ಅವಾಗ ನಾವು ಆ ಗ್ರಾಮಕ್ಕೂ ವಿಸಿಟ್ ಮಾಡ್ತೀವಿ. ಆಲ್ಮೋಸ್ಟ್ ನಾವೇ ಬೆಳಗ್ಗೆ ಸಂಜೆ ನಾವು ವಿಸಿಟ್ ಮಾಡೋದ್ರಿಂದ ಒಂದು ತಿಂಗಳಿಗೊಮ್ಮೆ ಆ ಗ್ರಾಮಕ್ಕೆ ನಮಗೇನು ಮೇಲ್ವಿಚಾರಣೆ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಆ ಸಂಘಕ್ಕೆ ಭೇಟಿ ಮಾಡೋದ್ರಿಂದ ಆದಷ್ಟು ಸಮಸ್ಯೆಗಳು ಅಲ್ಲೇ ನಮಗೆ ಹೇಳ್ತಿರ್ತಾರೆ. ಅವರಿಗೇನು ಫೀಡ್ ಬೇಕಾದಾಗ ಇನ್ ಟೈಮಿಗೆ ಫೀಡ್ಸ್ ಪಶುಹಾರ ಏನಾದರೂ ಬೇಕಂತ ಹೇಳಿದ್ರೆ ಆ ಟೈಮಿಗೆ ಪಶುಹಾರ ಒದಗಿಸ್ಕೊಡೋದು. ನಮ್ಮಲ್ಲಿ ಖನಿಜ ಮಿಶ್ರಣ, ಸಮೃದ್ಧಿ ಅಂತೇಳಿ, ನ್ಯೂಟ್ರಿಸ್ಯಾಕ್ಟು, ಈ ಥರ ಎಲ್ಲ ಮಿನರಲ್ಸ್ಗಳನ್ನ ಕೊಡ್ತಾರೆ. ಅದನ್ನೆಲ್ಲ ಕಾಲಕ್ಕೆ ಅವ್ರಿಗೆ ಒದಗಿಸ್ಕೊಡುವಂಥ ಜವಾಬ್ದಾರಿಗಳು ನಮ್ಗೆ ಅಲ್ಲಿರುತ್ತೆ. ಮುಂದಿನ ಯೋಜನೆಗಳು ಏನಿದೆ ಸರ್? ನಮಗೀಗ ಇರೋಂಥ ಟಾರ್ಗೆಟು ಹಾಲಿನ ಇಳುವರಿನ ಹೆಚ್ಚಿಗೆ ಮಾಡಬೇಕು. ನಮ್ಮಲ್ಲಿ ಈಗ ಏನು 16 ಲಕ್ಷ 28% 16 ಲಕ್ಷ ಹಾಲಿದೆ. ನಮ್ಮ ಒಕ್ಕೂಟದ ಅಧ್ಯಕ್ಷರು ಒಂದು ಏನು ಹೇಳ್ತಾರೆ ಅದಕ್ಕೆ ಇದಿರೋಂಥದ್ದು 25 ಲಕ್ಷ ಮಾಡಬೇಕು ಅನ್ನೋ ಒಂದು ಇದಿಟ್ಕೊಂಡಿದ್ದಾರೆ, ಗುರಿ ಇದೆ ಅವರಲ್ಲಿ. ನಾವು ಅದಕ್ಕೆಲ್ಲ ಸಹಕರಿಸಿ ನಮಗಲ್ಲೂ 25 ಲಕ್ಷ ಹಾಲಾಗಬೇಕು ಅಂತ ನಾವು ಆ ನಿಟ್ಟಿನಲ್ಲಿ ಯೋಜನೆಗಳನ್ನ ಇದು ಮಾಡ್ಕೊಳ್ಳೋಣ. ನಡೆದಿರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇರಿ.